ಯುದ್ಧವೇ ಇರಲಿ ಜನಸೇವೆ ಮಾಡೋ ಪೊಲೀಸ್. ಮಳೆ ಬರಲಿ ಚಳಿಯೇ ಇರಲಿ ಜನಸೇವೆ ಮಾಡೋ ಪೊಲೀಸ್. ಸೊ ಯಾರಿಗಾದ್ರು ಚಳಿ ಆಗ್ತಾ ಇದೆ? ಯಾರಿಗೂ ಚಳಿ ಆಗ್ತಾ ಇಲ್ಲ ಅಲ್ವಾ? ಅವ್ರಿಗೆ ಭಯ ಆಗ್ತದೆ, ಚಳಿ ಆಗ್ತದೆ ಅಂತ ಹೇಳಿದ್ರೆ ಒಂದು ರೌಂಡ್ ಓಡಿಸ್ಬಿಟ್ರೆ ಗ್ರೌಂಡ್ ತುಂಬಾ. ಸ್ವೆಟರ್ ಹಾಕೊಂಡು ಬಂದಿದೆ, ಈಗ ಶೆಕೆ ಆಗ್ತಾ ಇದೆ, ಸ್ವೆಟರ್ ತೆಗಿಬೇಕು ಅಂತ ಅನ್ನಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಮನಸ್ಸೇ ಅದಕ್ಕೆ ಕಾರಣ. ಅದಕ್ಕೋಸ್ಕರವಾಗಿ ಎಲ್ಲರೂ ಕೂಡ ಬಂದಿದ್ದಾರೆ. ನಮ್ಮ ಧನಂಜಯ ಹೇಳಿದಾಗೆ ನಮ್ಮ ಹುಡುಗಿಯರು ಬಂದಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ. ನಿಜಕ್ಕೂ ಕೂಡ ಇನ್ನೂ ಸ್ವಲ್ಪ ಬರಬೇಕು. ಯಾಕೆ ಅಂತಂದರೆ ಅವ್ರಿಗೆ ಹೆಚ್ಚಿನ ಒಂದು ಜವಾಬ್ದಾರಿ ಇರೋದು, ಅವ್ರಿಗೆ ಇದು ಅರಿವು ಬೇಕಾಗಿರೋದು ಹೆಣ್ಮಕ್ಳಿಗೆ ಬೇಗ ಬೇಕಾಗಿದೆ, ಹೆಚ್ಚಿನ ಇದರಲ್ಲಿ ಬೇಕಾಗಿದೆ. ಅದಕ್ಕೋಸ್ಕರವಾಗಿ ಎಲ್ಲರೂ ಕೂಡ ಇದು ಒಳ್ಳೆ ಮಾಹಿತಿಯನ್ನು ನಾವು ಕೇಳೋಣ, ಅದ್ರ ಮುಖಾಂತರ ನಾವು ಹೋಗೋಣ. ಏನೇ ನಮ್ಗೆ ತೊಂದರೆ ಆದರೂ ಸಹ ಆರಕ್ಷಕರು ಅಂದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಹಾಗಂದರೆ ಏನು ಅಂತ ಹೇಳುವಾಗ ಅವರು ನಾವು ಕಣ್ಣುಗಳಿದ್ದಾಗೆ, ಅವರು ಪೊಲೀಸ್ ಸಿಬ್ಬಂದಿಯವರು ನಮ್ಮ ಕಣ್ಣಿನ ರೆಪ್ಪೆ ಇದ್ದ ಹಾಗೆ ಅಂತ. ಯಾಕೆಂದರೆ ಕಣ್ಣಿಗೆ ರಕ್ಷಣೆ ಕೊಡೋದು ಯಾವುದು? ಕಣ್ಣಿನ ರೆಪ್ಪೆ ಅಲ್ವಾ? ಯಾವುದೇ ತೊಂದರೆ ಆದರೂ ಕೂಡ ಹಾಗೆ ರೆಪ್ಪೆಯ ಹಾಗೆ ನಮ್ಮನ್ನು ನೋಡ್ಕೋತಾ ಇದ್ದಾರೆ. ಅದರಲ್ಲೂ ನಮ್ಮ ವಿದ್ಯಾನಪುರದಲ್ಲಿ ಯಲಹಂಕ ವಿಭಾಗದಲ್ಲಿ ನಿಜಕ್ಕೂ ಕೂಡ ನಮ್ಮ ಪೊಲೀಸ್ ಇಲಾಖೆ ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ತಗೊಂಡಿದ್ದಾರೆ, ಕಾಳಜಿಯನ್ನು ತಗೊಂಡು ಆಗಾಗ ಈ ಕಾರ್ಯಕ್ರಮವನ್ನು ಮಾಡ್ತಾನೇ ಇದ್ದಾರೆ. ಇದೇನು ಮೊದಲನೇ ಸಾರಿ ಅಲ್ಲ. ಸ್ವಲ್ಪ ಮುಂದೆ ಬರ್ತೀರಾ ನೀವು? ನಿಮ್ಮೊಂದು ಪ್ರಶ್ನೆ ಕೇಳ್ಬೇಕಂತಿದ್ದೀನಿ. ಶಿವಸ್ವಾಮಿ ಸರ್ ಹೇಳಿದ್ದಾರೆ, ಕ್ವಶನ್ ಎಲ್ಲ ಕೇಳಿದ್ರೆ ಯಾರು ಸರಿಯಾಗಿ ಉತ್ತರ ಕೊಡ್ತಾರೋ ಅವ್ರಿಗೆ iPhone 16 Pro ಬಂದಿಲ್ಲ ಹೊಸದು. ನಿಜವಾಗ ಹೇಳಿದ್ರು ಶಿವಸ್ವಾಮಿ ಸರ್, ಯಾರು ಸರಿಯಾಗಿ ಉತ್ತರ ಹೇಳ್ತಾರೋ ಅವ್ರಿಗೆ iPhone 16 Pro ಜಸ್ಟ್ ತೋರಿಸ್ತೀವಿ ಅಂತ ಹೇಳಿದ್ರು ಸರ್. ಓಕೆ, ಹೌಸ್ ಬ್ರೇಕಿಂಗ್ ಥೆಫ್ಟ್, ಮನೆಗಳ್ಳತನ ಬಗ್ಗೆ. ಮನೆಗಳ್ಳತನದ ಬಗ್ಗೆ ನೀವು ಮಾತಾಡಬೇಕು. I had kept some pots on the wall, and those very expensive pots. I like gardening. In a small way I do gardening. So those 3 pots were stolen in the night. There are types for small pot. Why should I go? I thought it is only pots. I should have complained. No doubt I should have complained, but I have not done it. That may be my mistake. That's what I'm telling you about Kadana. ಮೇಡಮ್, ಮನೆ ಕಳ್ತನದ ಬಗ್ಗೆ ಸ್ವಂತ ಅನುಭವನ ಹೇಳಿದ್ರು ಸರ್. ಮನೆ ಬ್ರೇಕೆ ಮಾಡಲಿ, ಹೌಸ್ ಬ್ರೇಕೆ ಮಾಡಲಿ, ಆಚೆನೇ ಕತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಜನ ನೋಡಿ. ಹೊರಗಡೆ ಹಾಕಿರೋದನ್ನ ಅದನ್ನು ಕಿತ್ಕೊಂಡು ಹೋಗ್ತಾರೆ. ಇನ್ನೊಂದು ಕಳ್ಳರು ನಿಮ್ಮನೆ ಬಾಗಿಲಿಗೆ ಬಂದು ನೀವಿಲ್ಲ ಅಂತ ಅರ್ಥ ಮಾಡ್ಕೊಳ್ಳುವಂತ ದಿನ ಇಲ್ಲ ಇವಾಗ. ನಿಮ್ಮ ವಾಟ್ಸ್ಆಪ್ ಸ್ಟೇಟಸ್, ನೀವು ಫೇಸ್ಬುಕ್ ಅಲ್ಲಿ ಹಾಕಿರೋದ್ರಿಂದ ನೀವು ಎಲ್ಲಿದ್ದೀರಿ ಅಂತ ಜನರಿಗೆ ಗೊತ್ತಾಗ್ಬಿಡುತ್ತೆ. ನಿಮ್ಮನೇಲೂ ಯಾರು ಇಲ್ಲ ಅಂತ ನಿಮ್ಮ ಫೇಸ್ಬುಕ್ ಪೇಜ್ಗಳಿಗೆ ಹೋದ್ರೆ ಸಾಕು, ನಾವು ಈಚ್ ಅಂಡ್ ಎವ್ರಿಥಿಂಗ್ ಅಪ್ಡೇಟ್ ಮಾಡ್ತೇವೆ. ನಾನಿಲ್ಲ, ನಮ್ಮ ಮನೇಲಿ ಯಾರೂ ಇಲ್ಲ, ಬನ್ನಿ ಕತ್ಕೊಂಡು ಹೋಗಿ ಅಂತ ಇನ್ವಿಟೇಷನ್ ನಾವೇ ಕೊಡ್ತೀವಿ. ಅಟ್ಲೀಸ್ಟ್ ಹೈಡ್ ಸಮಥಿಂಗ್. ಎಲ್ಲರಿಗೂ ಹೇಳುವಂತಹ ಅಗತ್ಯ ಇಲ್ಲ. ಪೊಲೀಸರು ಬಂದು ರಿಕವರಿ ಮಾಡ್ಕೊಡ್ತಾರೆ, ದಟ್ ಈಸ್ ಸೆಕೆಂಡರಿ. ನಾವು ಎಲ್ಲಿದ್ದೀವಿ, ಏನು ಮಾಡ್ತಿದ್ದೀವಿ, ನನ್ನ ಮಗ ಎಲ್ಲಿದ್ದಾನೆ, ನಾನು ಎಲ್ಲಿದ್ದೀನಿ, ಮಗುನ ಕಿಡ್ನಾಪ್ ಮಾಡ್ಕೊಂಡು ಹೋಗೋದಕ್ಕೆ ಅವ್ರು ನಲ್ಲಿರ್ತಾನೆ ಕರೆಕ್ಟ್ ಮಾಡಿ. ವಿ ಆರ್ ಸೇಯಿಂಗ್ ದಟ್ ಈಸ್ ಆರ್ ಮಿಸ್ಟೇಕ್. ಏನು ಸ್ಟ್ಯಾಚ್ ಮಾಡ್ಲಿಕ್ಕೆ ಬರ್ತಾರೆ ಅವರು, ಫಸ್ಟ್ ದೇ ಸಿ ದ ವಿಕ್ಟಿಮ್, ಯಾರನ್ನ ನಾವು ಮಾಡ್ಬೋದು, ಕಾರ್ನರ್ ಮಾಡ್ಬೋದು ಅಂತ ಹೇಳಿ. ಸೊ ಮೋಸ್ಟ್ ಆಫ್ ದಮ್ ಯಾರು ವಯಸ್ಸಾದವರು ಓಡಾಡ್ಕೊಂಡು ಚಿನ್ನ ಆಭರಣಗಳು ಹಾಕೊಂಡಿರ್ತಾರೆ, ಅಂಥವ್ರನ್ನ ಕಾರ್ನರ್ ಮಾಡಿ ಸ್ನ್ಯಾಚ್ ಮಾಡಿಕೊಂಡು ಅವ್ರಿಗೆ ಹರ್ಟ್ ಮಾಡಿ ಸಹ ಹೋಗ್ತಾರೆ. ಸೊ ವಿಚ್ ಇಸ್ ಡೆಫಿನೆಟ್ಲಿ ವೆರಿ ಬ್ಯಾಡ್. ಸೊ ಯಾರು ವಾಕಿಂಗ್ ಬರ್ತಾರೆ ಅವ್ರು ಆದಷ್ಟು ಅವ್ರ ಅಲರ್ಟಲ್ಲಿ ಫಸ್ಟ್ ಅವ್ರು ಇರಬೇಕು. ಡೆಫಿನೆಟ್ಲಿ ದರ್ ಇಸ್ ಪೀಪಲ್ ಟು ಪ್ರೊಟೆಕ್ಟ್. ಪೊಲೀಸ್ ಅವ್ರು ಇರ್ಬೋದು, ಇನ್ನೊಬ್ರು ಬರ್ಬೋದು. ಆಸ್ ಇವಾಗಷ್ಟೇ ಅವ್ರು ಹೇಳಿದಾಗೆ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಸೊ ಆದಷ್ಟು ಹೊರಗೆ ಬಂದಾಗ, ಎಸ್ಪೆಷಲಿ ವೆನ್ ಇಟ್ ಇಸ್ ಎ ಲೋನ್ಲಿ ಪ್ಲೇಸ್, ವಿ ನಾವು ಡೈಲಿ ವಾಕ್ ಮಾಡ್ತಾ ಇದ್ದಾಗ ಇದು ಸಾಮಾನ್ಯ ಆಗುತ್ತೆ. ನಾವು ವಾಕ್ ಮಾಡಿದಾಗ ಇದು ಖಾಲಿ ಜಾಗ ಇದೆ ಅಂದಾಗ ನಮ್ಮ ಜಾಗೃತಿಯಿಂದ ನಾವು ಫಸ್ಟ್ ಇರಬೇಕು. ಸೊ ದ್ಯಾಟ್ ಚೈನ್ ಹಾಕೊಂಡು ಬಂದಾಗ ಫುಲ್ ಕವರ್ ಮಾಡ್ಕೊಳ್ಳೋದು, ಇಲ್ಲ ಮನೇಲೇ ಬಿಚ್ಚು ಬರೋದು, ಆ ಥರದ್ದು ಫಸ್ಟ್ ಪ್ರೈಮರಿ ಸೆಲ್ಫ್ ಕೇರ್ ಇರೋದು ನಾವು ಮಾಡಬೇಕು. ದಟ್ ಇಸ್ ವಾಟ್. ನಿಮ್ಮ ಪ್ರಕಾರ ಒಂದು ನಿಮಿಷದಲ್ಲಿ ಸರ್, ನಂಗೆ ಗೊತ್ತಿರೋಂಗೆ ಅವೇರ್ನೆಸ್ ಇರಲ್ಲ ಜನಕ್ಕೆ. ಯಾಕೆಂದರೆ ಸೈಬರ್ ಕ್ರೈಮ್ ಅನ್ನೋದು ತುಂಬ ಹೊಸದಾಗಿ ನಾವು ನೋಡ್ತಾ ಇರೋದು. ಹೊಸದಾಗಿ ಲಾಸ್ಟ್ 5 years ಇಂದ ನಾವು ನೋಡ್ತಾ ಇರ್ಬೋದು. ತುಂಬ ಜನಕ್ಕೆ ಅದ್ರ ಬಗ್ಗೆ ಹೇಗೆ ಅಪ್ರೋಚ್ ಮಾಡ್ತಾರೆ ಅನ್ನೋದು ಗೊತ್ತಿರಲ್ಲ. ಆಸ್ somebody was telling, elderly people, they are very new to technology. ನಮಗೆ ಗೊತ್ತಿರ್ಬೋದು ಹೇಗೆ ಸೈಬರ್ ಅಟ್ಯಾಕ್ ಆಗುತ್ತೆ ಅನ್ನೋದು, ಬಿಕಾಸ್ ನಾವು ಡೈಲಿ ಡೇ ಔಟ್ ನಾವು ಯೂಸ್ ಮಾಡ್ತಾ ಇರ್ತೀವಿ. ಬಟ್ ಅವ್ರಿಗೆ ಗೊತ್ತಿರಲ್ಲ ಹೇಗೆ, ಯಾವ ಥರ ಅಪ್ರೋಚ್ ಮಾಡ್ತಾರೆ, ಯಾವ ಥರ ಅವ್ರು ಸೈಕಲಾಜಿಕಲಿ ಅಟ್ಯಾಕ್ ಮಾಡ್ತಾರೆ ಅನ್ನೋದು ಗೊತ್ತಿರಲ್ಲ. ಸೊ ಆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಾಗುತ್ತೆ ಎಲ್ಲರಲ್ಲಿ. ಸೊ ಇದು ಒಂದು ಕಾರ್ಯಕ್ರಮ ನೀವು ಮಾಡ್ತಿರೋದು ತುಂಬಾ ಹೆಲ್ಪ್ ಆಗ್ತಿದೆ. ಅದನ್ನೇ ನಾವು ಈಗ ಮಾತಾಡ್ತಾ ಇದ್ವಿ. ಇನ್ನೂ ಒಂದು ಅಂದ್ರೆ, ಇತ್ತೀಚೆಗೆ ನಾವು ಸೈಬರ್ ಅರೆಸ್ಟ್ ಅಥವಾ ಡಿಜಿಟಲ್ ಅರೆಸ್ಟ್ ಅನ್ನೋದ್ರ ಬಗ್ಗೆ ತುಂಬಾ ಕೇಳ್ತಾ ಇದೀವಿ. ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ರೆ ನಮ್ಗೂ ಕೆಲವು ಸ್ವಲ್ಪ ಮಟ್ಟಿಗೆ ಗೊತ್ತು ಅದ್ರ ಬಗ್ಗೆ ಹೇಗೆ ಅಟ್ಯಾಕ್ ಮಾಡ್ತಾರೆ ಅನ್ನೋದು. ಅದ್ರ ಬಗ್ಗೆ ಮೋರ್ ಇನ್ಫಾರ್ಮೇಶನ್ ಸಿಕ್ತು ಅಂದ್ರೆ ಜನಕ್ಕೆ ಹೆಲ್ಪ್ ಆಗುತ್ತೆ.
ಟಾಪಿಕ್ಗೆ ಬಂದಿಲ್ಲ ಸರ್, ರೋಡ್ ರೀಚ್. ಸೊ ರಸ್ತೆಯಲ್ಲಿ ಆಗುವಂತಹ ಈಗ ಒಂದು ಗಲಾಟೆಗಳು, ಉದಾಹರಣೆಗೆ ಟಚ್ ಮಾಡಿದ್ರಿ, ಓವರ್ಟೇಕ್ ಮಾಡಿದ್ರಿ, ಅದು ಇದು ಅಂತೆಲ್ಲ ಆಗ್ತಾ ಇರುತ್ತಲ್ಲ. ಸೊ ರಸ್ತೆಯಲ್ಲಿ ಆಗುವಂತಹ ಗಲಾಟೆಗಳ ಬಗ್ಗೆ ಏನ್ ಹೇಳ್ತೀರಾ ಸರ್? ರಸ್ತೆಯಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಏನು ಅನ್ಕೊಂತಾರೆ, ಎಲ್ಲ ನಾವೇ ಅಂತ ಹೋಗ್ತಾ ಇರ್ತಾರೆ. ಯಾರಿಗೂ ಎಲ್ಲ ನಮ್ಮದೇ, ನಾವೆಲ್ಲ ಒಂದೇ, ನಮ್ಮ ಭಾರತ ದೇಶದಲ್ಲಿ ಹುಟ್ಟಿರೋ ನಾವೆಲ್ಲ ಒಂದೇ ಥರ ನೋಡಲ್ಲ. ನಾನು ದೊಡ್ಡವನು ಅನ್ನೋ ಥರ ಹೋಗ್ತಾ ಇರ್ತಾರೆ. ಇವಾಗ ಯಾವುದೇ ಒಂದು ಗಾಡೀಲಿ ಹೋಗ್ತಾ ಇದ್ರೆ, ನಾವು ಹೋಗ್ತಾ ಇರ್ಬೇಕಾದ್ರೆ ಅವ್ರೇನೋ ಸುಮ್ಮನೆ ಟಚ್ ಆದ್ರು ಅವರು, ನಾನು ನಿನ್ಗಿಂತ ದೊಡ್ಡವನು, ನೀನೇನೋ ನನ್ನ ಕೈಲಿ ಎಲ್ಲ ಆಗುತ್ತೆ ಅಂತ ಎಲ್ಲ ಇದೇ ಥರನೇ. ಎಲ್ಲ ನಾವು ಸಮಾನರು, ಯಾರೂ ಬೇಕು ಅಂತ ಮಾಡಲ್ಲ, ಬೇಕು ಅಂತಾನೆ ಮಾಡಲ್ಲ, ಸುಮ್ಮನೆ ಓಡ್ಬಿಟ್ಟು ನಾನೇ ಅಂತ ಕಿರ್ತಾ ಇರ್ತಾರೆ. ಬಟ್ ಇದನ್ನೆಲ್ಲ ತಡಿಬೇಕಂದ್ರೆ ನಾವು ಫಸ್ಟ್ ಪ್ರತಿಯೊಂದು ಹತ್ರನೂ CC ಕ್ಯಾಮ್ರಾ ಇದ್ರೆ ಯಾರೂ ಗಲಾಟೆ ಮಾಡಲ್ಲ, ನನ್ಗೆ ಗೊತ್ತಿರೋ ಪ್ರಕಾರ. ಮತ್ತೆ ಪೊಲೀಸ್ ಅವ್ರು ಇರ್ತಾರೆ ಅಂತ ಭಯ ಇರುತ್ತೆ. ಈ ಕ್ಯಾಮ್ರಾ ಇಲ್ಲ ಅಂದ್ರೆ ಅವ್ರು ಆರಾಮಾಗಿ ಮಾಡ್ತಾರೆ. ಇವಾಗ ಚೈನ್ ಸ್ನ್ಯಾಚ್ ಅಂದ್ರಿ, ಯಾವುದೇ ಒಂದಾಗ್ಲಿ ಪ್ರತಿ ಕಡೆ CC ಕ್ಯಾಮ್ರಾ ಇರೋದ್ರಿಂದ ಯಾರು ಮಾಡಲ್ಲ. ಇವಾಗ ಇಲ್ಲಿ ಗಲಾಟೆ ಯಾರೋ ಒಬ್ರು ನೋಡಕ್ ಬರ್ತಾನೆ, ಬಟ್ ಇಲ್ಲಿ CC ಕ್ಯಾಮ್ರಾ ಇದೆ ಅಂದ್ರೆ ಬೇಡ ಇವ್ ನೋಡೋದು, ಪೊಲೀಸವ್ರಿಗೆ ಗೊತ್ತಾಗುತ್ತೆ ಅನ್ಕೊಂತಾರೆ. ಅಲ್ಲಿ CC ಕ್ಯಾಮ್ರಾ ಹೊಡೆದು ಬಿಸಾಕ್ತಾರೆ. ಅದಕ್ಕಿಂತ ಎಲ್ಲಾ ಕಡೆನೂ ಪೊಲೀಸರು ಇರ್ಬೇಕು. ಬಟ್ ಎಲ್ಲರೂ ಕೇಳ್ಬೇಕು. ಇವಾಗ ಯಾರೋ ಒಬ್ರು ಇದ್ರೆ ಇಲ್ಲಿ ಅವ್ರು ಗಲಾಟೆ ಆಗ್ತಾ ಇದ್ರೆ ಓಡೋಗ್ತಾರೆ. ನಮ್ಮ ಕೈಲಿ ಆ ತಡೆಯಕ್ಕೆ ಶಕ್ತಿ ಇದ್ರು ತಡಿಯಲ್ಲ, ನಮ್ಗೆ ಯಾಕೆ ಬೇಕು ಅಂತ ಹೋಗ್ತಾರೆ. ಇವಾಗ ಒಂದು ಹೆಣ್ಮಕ್ಳೇ ರೇಗಿಸ್ತಾ ಇದ್ರು ಬಿಡಪ್ಪ ನಮ್ಗೆ ಯಾಕೆ ನಮ್ಮ ಮೇಲೆ ಬರ್ತಾರೆ ಅಂತ ಹೋಗ್ತಾ ಇರ್ತಾರೆ. ಆ ಥರ ಎಲ್ಲ ಮಾಡ್ಬಾರ್ದು. ಏನೇ ಆಗ್ಲಿ ಎಲ್ಲರೂ ಸಮಾನರಂತ ತಿಳ್ಕೊಂಡು ಅವ್ರಿಗೆ ಸಹಾಯ ಮಾಡಕ್ ಹೋಗ್ಬೇಕು, ಭಯ ಬೀಳ್ಬಾರ್ದು. ಭಯ ಬಿದ್ದಷ್ಟು ಅವರು ಮಮತೆನ ಜಾಸ್ತಿ ಮಾಡ್ತಾ ಇರ್ತಾರೆ. ಒಂದ್ ಗಲಾಟೆ ಆಗಿದ ತಕ್ಷಣ ತಡಿಬೇಕಂತ ಅನ್ಕೊಳ್ಬೇಕು ಹೊರತು ನಮ್ಗೆ ಹಾಕ್ಬಿಟ್ಟು ನಾವು ಅಪಘಾತದ ಬಗ್ಗೆ ಸರ್ ಒಂದು ನಿಮಿಷ. ಆಕ್ಸಿಡೆಂಟ್ ಹೇಗಾಗ್ತವೆ ಅದೇ ಕಡೆ ಕಟ್ಬೋದು. Not compatible with so much information. So accident means it happens all of a sudden. You are not prepared. It may be anything. Like digital arrest also an accident, right? And road also accident. It happens all of a sudden. So only thing for accident you can avoid, you should be calm, patience, you should drive. As far as the road accident is concerned, you should drive carefully, follow the rules. When accident happens, normally people say it was other side fault, but it happens through own fault also. We should consider that when we are driving on the road, seeing left, right, we have got a mirrors. Nowadays indicators are also there. We forgot to give the indicator and we are turning right, we are not giving indicator right. So accident will happen. And damage to the family. If a single person is a owner of the family, then he will have a great damage. So those who are more responsible person at home, they should drive carefully. And students are here. I will advise students. I have seen many younger people. They drive 3 people on this thing bike. They will not have helmet also. They will simply go and threaten other people also. So many times, I will not say Bangalore only, any city, they threaten the senior people. They will no, leave. Red light is there, still they will cross the road. 1 2 3 1 2 1 2 3 1 2 1 2 3 1 2 1 2 3 1 2 1 2 3 1 2 1 2 3 1 2 1 2 3 1 2 1 2 3. Thank you. ಧನಂಜಯ ಎಲ್ಲಿ 1 2 1 2 3 ಎಲ್ಲಿ ಹೊಡೆದ್ರು ಅವರು? 1 2 ನೇ ಹೊಡೆದಿದ್ದು. ನೀವು ಗಮನಿಸ್ಲಿಲ್ವಾ? ಇವರು ಹದ್ದಿನ ಕಣ್ಣಿನ ಮುದ್ದಿನ ಅಂಬರಿ. ನಾನು ವಿಶ್ವನಾಥ್ B9 ನ್ಯೂಸಿಂದ. ಈಗ ಇಲ್ಲಿ ಸಾರ್ವಜನಿಕರು ಸುಮಾರು ಜನ ಸೇರಿದ್ದಾರೆ. ಅದರಲ್ಲಿ ಇಲ್ಲಿ NTI ಲೇಔಟ್ ಅಧ್ಯಕ್ಷರು ಬಂದಿದ್ದಾರೆ. ಸೊ ಅವರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಈ ಸಲ ಫಸ್ಟ್ ಟೈಮು. ಅದರಿಂದ ಅವ್ರು ಯಾವ ಥರ ಏನು ಇದ್ರ ರಿಯಾಕ್ಷನ್ ಏನು ಕೊಡ್ತಾರೆ ಅಂತ ಮಾತಾಡೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಶಂಕರ್ರಾವ್ ಅಂತ, ನಮ್ಮ NTI ಲೇಔಟ್ ರೆಸಿಡೆನ್ಸ್ ವೆಲ್ಫೇರ್ ಅಸೋಸಿಯೇಷನ್ ಪ್ರೆಸಿಡೆಂಟ್. ನಮ್ಮದೆಲ್ಲ ಆಫೀಸ್ ಬೇರೆಯವ್ರುಗಳು. ಸೊ ಇವತ್ತಿನ ಕಾರ್ಯಕ್ರಮ ಇದು ಅವೇರ್ನೆಸ್, ಸೈಬರ್ ಕ್ರೈಮ್ ಅವೇರ್ನೆಸ್ ಬಗ್ಗೆ ಎಲ್ಲ ಸೇರಿದ್ದೀರಾ, ಎಲ್ಲ ಯಂಗ್ಸ್ಟರ್ ಎಲ್ಲ ಸೇರಿದ್ದೀರಾ. ಸೊ ವಾಕ್ 5 ಕಿಲೋಮೀಟರ್ಸ್ ವಾಕ್ ಮಾಡಬೇಕು ಅಂತ ಇದ್ದಾರೆ. ಖಂಡಿತ ಮಾಡೋಣ. ಒಳ್ಳೆ ಅವೇರ್ನೆಸ್ ಬರಲಿ ಪಬ್ಲಿಕ್ಗೆ. ಈ ಅಪರಾಧ ತಡೆ ಈ ತಿಂಗಳು ಡಿಸೆಂಬರ್ ತಿಂಗಳಲ್ಲಿ ಪ್ರತಿ ವರ್ಷ ವಿದ್ಯಾರಣ್ಯಪುರ ಪೊಲೀಸ್ ಸ್ಟೇಷನ್ ಅವರು ಮಾಡ್ತಾರೆ. ಇವಾಗ ನಮ್ಮ ಇನ್ಸ್ಪೆಕ್ಟರ್ ಆದ್ರ ಶಿವಸ್ವಾಮಿ ಅವರು ಬಂದಮೇಲೆ ಎಷ್ಟು ಅಪರಾಧ ತಡೆಗಳು ಕಮ್ಮಿ ಆಗುತ್ತೆ. ಆಮೇಲೆ ಸೈಬರ್ ಕ್ರೈಮ್ ಅನ್ನೋದು ತುಂಬ ಜಾಸ್ತಿ ಆಗ್ಬಿಟ್ಟಿದೆ.
ಅದರಲ್ಲೂ ಎಸ್ಪೆಷಲಿ ಇವಾಗ ಡಿಜಿಟಲ್ ಅರೆಸ್ಟ್ ಅಂತ ಎಲ್ಲರಿಗೂ ಎದುರಿಸಿ ತುಂಬ ಜನಗಳ ಹತ್ರ ವಸೂಲಿ ಮಾಡ್ತಾವ್ರೆ. ಯಾರು ಹೆದರ್ಕೋಬಾರ್ದು. ಆ ಡಿಜಿಟಲ್ ಅರೆಸ್ಟ್ ಅನ್ನೋದು ನಮ್ಮ ಕಾನೂನಲ್ಲೇ ಇಲ್ಲ. ಯಾವ್ದ್ರಿಂದ ಧೈರ್ಯವಾಗಿ ಫೇಸ್ ಮಾಡಿ 112ಗೆ ಫೋನ್ ಮಾಡಬೇಕು, ಇಲ್ಲ 1930ಗೆ ಮಾಡಿ ನಾವೆಲ್ಲ ಯುವಕರಲ್ಲಿ ಒಳ್ಳೆ ಅವೇರ್ನೆಸ್ ಕೊಡಬೇಕು. ಆಮೇಲೆ ನಮ್ಮ ವಿದ್ಯಾರಣ್ಯಪುರ ಲಿಮಿಟ್ಸಲ್ಲಿ ತುಂಬ ಶಿವಸ್ವಾಮಿ ಅವ್ರ ನೇತೃತ್ವದಲ್ಲಿ ಗಾಂಜಾ ಕೇಸಸ್ ತುಂಬ ಆಗ್ತಾಯಿದೆ. ಇವಾಗ ಇವ್ರು ಬಂದ ಮೇಲೆ ಎಲ್ಲ ತಡೆಗಟ್ಟಿ ಪ್ರತಿಯೊಂದು ಇದರಲ್ಲೂ ಒಂದೊಂದು ಕ್ರೈಮ್ಗಳು ಕಮ್ಮಿ ಮಾಡ್ತಾ ಇದ್ದಾರೆ. ಪೊಲೀಸವ್ರಿಗೆ ನಾವು ಸಾರ್ವಜನಿಕರು ಸಹಕಾರ ಕೊಟ್ಟರೆ ಇನ್ನೂ ತುಂಬ ಚೆನ್ನಾಗಿ ಅವರು ಕೆಲಸ ಮಾಡ್ತಾರೆ. ಈ ಥರ ಪೊಲೀಸ್ ಫ್ರೆಂಡ್ಲಿ ಅವಾಗ ಆಗ್ತಾ ಇರಲಿ ಮೀಟಿಂಗ್ಗಳು. ತುಂಬ ಈ ವಿದ್ಯಾರಣ್ಯಪುರ ಪೊಲೀಸ್ ಟೀಮು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಕಡೆಯಿಂದ ಪಬ್ಲಿಕ್ಕಿಂದ ಸಪೋರ್ಟ್ ಇರುತ್ತೆ. ಹಾಗೂ ಹಿರಿಯ ನಾಗರಿಕರಿಗೂ ತುಂಬ ಸೌಕರ್ಯ ಮಾಡಿಕೊಟ್ಟು ರಕ್ಷಣೆ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅವೇರ್ನೆಸ್ ಪ್ರೋಗ್ರಾಮ್ ಮತ್ತು ಕ್ರೈಮ್ ಪ್ರಿವೆನ್ಷನ್ ಮಂತ್ ಮತ್ತು ನಮ್ಮದು ಆಕ್ಸಿಡೆಂಟ್ ಅಪರಾಧ ಮುಕ್ತ ಇದು ಈ ಟ್ರಾಫಿಕ್ ಬಗ್ಗೆ ಸಾಕಷ್ಟು ಕಾನ್ಸಂಟ್ರೇಷನ್ ಮಾಡಿದ್ವಿ ಬೆಂಗಳೂರು ಪೊಲೀಸ್ ವತಿಯಿಂದ. ಈಗ ಈ ಕಾರ್ಯಕ್ರಮ ಲೆಫ್ಟ್ ಸೈಡಲ್ಲಿ ಇರ್ತಕ್ಕಂಥ ಗೇಟಿಂದ ಪ್ರಾರಂಭವಾಗುತ್ತೆ. ಸ್ವಲ್ಪ ದೂರ ಒಂದು ವಾಕಥಾನ್ ಇರುತ್ತೆ. ಅದು ಮುಗಿಸ್ಕೊಂಡು ಬಂದ ತಕ್ಷಣ ಒಂದು ಅವೇರ್ನೆಸ್ ಪ್ರೋಗ್ರಾಮ್, ನಂತರ ಇಲ್ಲಿ ಒಂದು ಟಿಫನ್ ವ್ಯವಸ್ಥೆ ಮಾಡಿದ್ದೀವಿ ಮತ್ತು ಸರ್ಟಿಫಿಕೇಟ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ. ಅದು ಮುಗಿಸ್ಕೊಂಡು ಕೂಡ ಎಲ್ಲರೂ ಓಡ್ಬೋದು. ಬೇಗ ಸಾಕಷ್ಟು ಸಮಯ, ಇವತ್ತು ವೀಕೆಂಡ್ ಆಗಿರೋದ್ರಿಂದ ಸಾಕಷ್ಟು ಸಮಯವನ್ನು ತಗೊಳ್ಳಲ್ಲ. ಈಗ ಮುಗಿಸೋಣ, ಎಲ್ಲರೂ ಕೂಡ ಅಲ್ಲಿ ಸೇರೋಣ. ನಮ್ಮ ಹಿರಿಯ ನಾಗರಿಕ ವೇದಿಕೆ ಅಧ್ಯಕ್ಷರಾದಂಥ ಕಂಡೋಜಿರಾವ್ ಕದಮ್ ಅವರು ಬಂದಿದ್ದಾರೆ. ಅವರು ಫ್ಲಾಗ್ ಆಫ್ ಮಾಡ್ತಾರೆ. ಮತ್ತೆ ಹೋಗಿ ನಮ್ಮ ರೂಟ್ ಇದೆಯಲ್ಲ, ರೂಟ್ ಮುಖಾಂತರ ವಾಪಸ್ ಬಂದ ನಂತರ ಸರ್ಟಿಫಿಕೇಟ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ. ಮತ್ತು ಇನ್ನೊಂದು ಸ್ವಲ್ಪ ಅವೇರ್ನೆಸ್ ಪ್ರೋಗ್ರಾಮ್ ಇರುತ್ತೆ. ನಂತರ ಮಾತಾಡೋಣ. ಈಗ ಎಲ್ಲರೂ ಕೂಡ ರೈಟ್ ಸೈಡ್ ಇರ್ತಕ್ಕಂಥ ಗೇಟ್ಗೆ ಹೋಗೋಣ ಅಂತ ಹೇಳ್ತಾ ಎಲ್ಲರೂ ಕೂಡ ಅಲ್ಲಿ ಹೊರಡೋಣ. ಧನ್ಯವಾದಗಳು. ಜಾಗೃತ ಬಂಧು ಭಗಿನಿಯರೇ ಜಾಗೃತ, ಜೋಕೆ ಜೋಕೆ ಹೆಣ್ಣು ಮಕ್ಕಳೇ ಜೋಕೆ. ವಂಚನೆ ಮೋಸ ನಂಬಿಕೆ ದ್ರೋಹ ದಿನೇ ದಿನೇ ಹೆಚ್ಚುತ್ತಿದೆ. ನಾನಾ ರೀತಿಯ ಆಸೆಯ ತೋರಿಸಿ ಆಮಿಷಕ್ಕೊಳಗು ಮಾಡುತ್ತಿದೆ. ವಂಚನೆ ಮೋಸ ನಂಬಿಕೆ ದ್ರೋಹ ದಿನೇ ದಿನೇ ಹೆಚ್ಚುತ್ತಿದೆ. ನಾನಾ ರೀತಿಯ ಆಸೆಯ ತೋರಿಸಿ ಆಮಿಷಕ್ಕೊಳಗು ಮಾಡುತ್ತಿದೆ. ಎಚ್ಚರ ಎಚ್ಚರ ಸಾರ್ವಜನಿಕರೇ ಎಚ್ಚರ. ಸೈಬರ್ ಕ್ರೈಮ್ ಪ್ರಕರಣಗಳು ಪ್ರತಿಕ್ಷಣ ಬಯಲಾಗುತ್ತಿದೆ. ಉದ್ಯೋಗದಾಸೆ, ಉಡುಗೊರೆಯಾಸೆ, ವಧುವರ ಅನ್ವೇಷಣೆ ಎಂದು ದಾರಿ ತಪ್ಪಿಸುತ್ತಿದೆ. ಎಲ್ಲರ ದಾರಿ ತಪ್ಪಿಸುತ್ತಿದೆ. ನಿಮ್ಮ ಮೊಬೈಲ್ಗೆ ಬರುವ OTP ಸಂಖ್ಯೆಯನ್ನು ಯಾರೊಂದಿಗೂ ಯಾವುದೇ ಕಾರಣಕ್ಕೂ ಹಂಚಿಕೊಳ್ಳದಿರಿ. ನಿಮ್ಮ ಅಮೂಲ್ಯ ಹಣವನ್ನು
ಕಾಪಾಡಿಕೊಳ್ಳಿರಿ ಕಾಪಾಡಿಕೊಳ್ಳಿರಿ ಎಚ್ಚರ ಎಚ್ಚರ ಸಾರ್ವಜನಿಕರೇ ಎಚ್ಚರ. ಅದೃಷ್ಟಲಕ್ಷ್ಮಿ ನಿಮ್ಮ ಮನೆಯ ಬಾಗಿಲಿಗೆ ಬರುವಳೆಂಬ ಸುಳ್ಳು ಮಾಹಿತಿಯನ್ನು ನಂಬಿ ಮೋಸ ಹೋಗದಿರಿ. ಅದೃಷ್ಟಲಕ್ಷ್ಮಿ ನಿಮ್ಮ ಮನೆಯ ಬಾಗಿಲಿಗೆ ಬರುವಳೆಂಬ ಸುಳ್ಳು ಮಾಹಿತಿಯನ್ನು ನಂಬಿ ಮೋಸ ಹೋಗದಿರಿ. ನೂರಾರು ಆಸೆಗಳನ್ನು ತೋರಿಸಿ ವಂಚನೆ ಮಾಡುತ್ತ ಹಣವ ಗಳಿಸುತ್ತಿದೆ. ನೂರಾರು ಆಸೆಗಳನ್ನು ತೋರಿಸಿ ವಂಚನೆ ಮಾಡುತ್ತ ಹಣವ ಗಳಿಸುತ್ತಿದೆ. ಸಾರ್ವಜನಿಕರಿಗೆ ಪಂಗನಾಮ ಹಾಕಿ ವಂಚಕರ ಜಾಲ ಹಣ ಕಬಳಿಸುತ್ತಿದೆ. ಸಾರ್ವಜನಿಕರಿಗೆ ಪಂಗನಾಮ ಹಾಕಿ ವಂಚಕರ ಜಾಲ ಹಣ ಕಬಳಿಸುತ್ತಿದೆ. ಎಚ್ಚರ ಎಚ್ಚರ ಸಾರ್ವಜನಿಕರೇ ಎಚ್ಚರ. ಇನ್ನಾದರೂ ನಿಮ್ಮ ಬುದ್ಧಿಯು ನಿಮ್ಮಯ ಕೈಲಿರಲಿ. ಬೆವರು ಸುರಿಸಿ ಸಂಪಾದಿಸಿದ ಹಣವು ನಿಮ್ಮ ಕೈಗೂಡಲಿ. ಇನ್ನಾದರೂ ನಿಮ್ಮ ಬುದ್ಧಿಯು ನಿಮ್ಮಯ ಕೈಲಿರಲಿ. ಬೆವರು ಸುರಿಸಿ ಸಂಪಾದಿಸಿದ ಹಣವು ನಿಮ್ಮ ಕೈಗೂಡಲಿ. ಮೋಸದ ಜಾಲದ ವಂಚಕರ ನಯ ಮಾತುಗಳಿಗೆ, ಮೋಸದ ಜಾಲದ ವಂಚಕರ ನಯ ಮಾತುಗಳಿಗೆ ಮರುಳಾಗದಿರಿ ಮರುಳಾಗದಿರಿ. ಸಾರ್ವಜನಿಕರೇ ಎಚ್ಚರ 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 ಸಾರ್ವಜನಿಕರೇ ಎಚ್ಚರ. ಜಾಗೃತ ಜಾಗೃತ ಸಾರ್ವಜನಿಕರೇ ಜಾಗೃತ. ಹೇ ಮನುಜರೇ ಎಚ್ಚರ ಸಾರ್ವಜನಿಕರೇ ಎಚ್ಚರ. ಸಾರ್ವಜನಿಕರೇ ಎಚ್ಚರ ಸಾರ್ವಜನಿಕರೇ ಎಚ್ಚರ. ಕನ್ನಡ ನಾಡಿನ ರಕ್ಷಣೆಗೆಂದು ಸಜ್ಜಾಗಿ ನಿಂತಿದೆ ಈ ಖಾಕಿ. ಕರ್ನಾಟಕದ ಪೊಲೀಸ್ ಎಂದರೆ ಭ್ರಷ್ಟರಿಗೆ ಬರುವುದು ಭೀತಿ. ಕನ್ನಡ ನಾಡಿನ ರಕ್ಷಣೆಗೆಂದು ಸಜ್ಜಾಗಿ ನಿಂತಿದೆ ಈ ಖಾಕಿ. ಕರ್ನಾಟಕದ ಪೊಲೀಸ್ ಎಂದರೆ ಭ್ರಷ್ಟರಿಗೆ ಬರುವುದು ಭೀತಿ. ಧೈರ್ಯದಲ್ಲಿ ಮುನ್ನುಗ್ಗುತ್ತಲಿ ಧೈರ್ಯದಲ್ಲಿ ಮುನ್ನುಗ್ಗುತ್ತಲಿ ತಾಯಿಯ ಸೇವೆ ಮಾಡೋ. ರಕ್ಷಣೆಗೆ ಪಣ ತೊಟ್ಟಿರುವ ನಮ್ಮ ಪೊಲೀಸರ ನೋಡೋ. ಪ್ರಾಣ ಹಂಗು ತ್ಯಜಿಸಿ ಮಾಡೋ ಸೇವೆ ದೊಡ್ಡದು. ತಾಯಿ ಸೇವೆ ಮಾಡೋ ಇವರ ಬದುಕೆ ದೊಡ್ಡದು. ಕನ್ನಡ ನಾಡಿನ ರಕ್ಷಣೆಗೆಂದು ಸಜ್ಜಾಗಿ ನಿಂತಿದೆ ಈ ಖಾಕಿ. ಕರ್ನಾಟಕದ ಪೊಲೀಸ್ ಎಂದರೆ ಭ್ರಷ್ಟರಿಗೆ ಬರುವುದು ಭೀತಿ. ನಾಡಿನ ಯುವಕರ ನಾಡಿವರು
ಹೊಳೆಯುವ ರವಿ ಚಣ್ಣನ್ನವರು ಆ ದಕ್ಷತೆ ಇವರ ರಕ್ತದಿ ಬಂತು, ನಾಡಿಗೆ ಇವರೇ ಸಂಪತ್ತು. ಅನ್ಯಾಯವ ಓಡಿಸುವ, ಅನುಕೂಲ ಮಾಡಿಸುವ ಅವರ ನೆರಳೇ ನಮಗಿಂದು ಕಲಿಯೋ ಜೀವನ ಪಾಠವ. ಅನ್ಯಾಯವ ಓಡಿಸುವ, ಅನುಕೂಲ ಮಾಡಿಸುವ ಅವರ ನೆರಳೇ ನಮಗಿಂದು ಕಲಿಯೋ ಜೀವನ ಪಾಠವ. ದೇಶದ ಗಡಿಯಲ್ಲಿ ಕಾಯೋ ಸೈನಿಕರು, ದೇಶವು ಶಾಂತಿಯಿಂದ ಇರಿಸೋ ಪೊಲೀಸರು. ಇವರ ನಡುವೆ ಅಂತರವಿಲ್ಲ ಕೇಳೋ ಅಣ್ಣಯ್ಯ, ಇವರು ಇರದೆ ನಾವೇ ಇಲ್ಲ ಹೇಳೋ ತಮ್ಮಯ್ಯ. ಕನ್ನಡ ನಾಡಿನ ರಕ್ಷಣೆಗೆಂದು ಸಜ್ಜಾಗಿ ನಿಂತಿದೆ ಈ ಖಾಕಿ. ಕರ್ನಾಟಕದ ಪೊಲೀಸ್ ಎಂದರೆ ಭ್ರಷ್ಟರಿಗೆ ಬರುವುದು ಭೀತಿ. ರಸ್ತೆಯ ಬದಿಯಲಿ ಜನರ ಜೀವನ ಕಾಯುವ ಸಂಚಾರಿ ಸೇವಕರು. ಆ ಹೆಲ್ಮೆಟ್ ಬಳಸಿ ಜೀವ ಉಳಿಸಿ ಎನ್ನುವ ಜೀವದ ಮಂತ್ರವೋ. ಅತಿ ವೇಗದ ಸಂಚಾರ ಜೀವ ಹೋಗೋ ವಿಚಾರ, ನಿಧಾನದ ಈ ಸಂಚಾರ ಬಾಳಿಗದುವೆ ಆಧಾರ. ಪ್ರಾಣ ಉಳಿಸೋ ಉಪಕಾರ ಮಾಡೋ ನಾಡಿನ ಪೊಲೀಸರ, ಕಾನೂನು ರಕ್ಷಣೆಗೆ ಬೇಕು ನಿಮ್ಮ ಸಹಕಾರ. ರೈತರ ಯೋಧರ ಸಮಬಲ ಸೇವಕರು, ನಾಡನು ರಕ್ಷಣೆಗೆ ಸಜ್ಜಾಗಿ ನಿಂತಿಹರು. ಇವರ ನಡುವೆ ಅಂತರವಿಲ್ಲ ಕೇಳೋ ಅಣ್ಣಯ್ಯ, ಇವರು ಇರದೆ ನಾವೇ ಇಲ್ಲ ಹೇಳೋ ತಮ್ಮಯ್ಯ. ಕನ್ನಡ ನಾಡಿನ ರಕ್ಷಣೆಗೆಂದು ಸಜ್ಜಾಗಿ ನಿಂತಿದೆ ಈ ಖಾಕಿ. ಕರ್ನಾಟಕದ ಪೊಲೀಸ್ ಎಂದರೆ ಭ್ರಷ್ಟರಿಗೆ ಬರುವುದು ಭೀತಿ. ಧೈರ್ಯದಲ್ಲಿ ಮುನ್ನುಗ್ಗುತ್ತಲಿ, ಧೈರ್ಯದಲ್ಲಿ ಮುನ್ನುಗ್ಗುತ್ತಲಿ ತಾಯಿಯ ಸೇವೆ ಮಾಡೋ. ರಕ್ಷಣೆಗೆ ಪಣ ತೊಟ್ಟಿರುವ ನಮ್ಮ ಪೊಲೀಸರ ನೋಡೋ. ಪ್ರಾಣ ಹಂಗು ತ್ಯಜಿಸಿ ಮಾಡೋ ಸೇವೆ ದೊಡ್ಡದು, ತಾಯಿ ಸೇವೆ ಮಾಡೋ ಇವರ ಬದುಕೆ ದೊಡ್ಡದು. ಕಷ್ಟವೇ ಇರಲಿ ಸುಖವೇ ಇರಲಿ ಜನಸೇವೆ ಮಾಡೋ ಪೊಲೀಸ್. ಮಳೆ ಬರಲಿ ಚಳಿಯೇ ಇರಲಿ ಜನಸೇವೆ ಮಾಡೋ ಪೊಲೀಸ್. ಸುಡುವ ಬಿಸಿಲೇ ಇರಲಿ ಹೊಟ್ಟೆ ಹಸಿವೆ ಆಗಲಿ, ಎಷ್ಟೇ ಎಳೆತಡೆ ಇರಲಿ ಹೊಗಳಿಕೆ ತೆಗಳಿಕೆ ಬರಲಿ ಜನಸೇವೆ ಮಾಡೋ ಪೊಲೀಸ್. ಪೊಲೀಸ್ ಪೊಲೀಸ್ ಕರ್ನಾಟಕ ಪೊಲೀಸ್, ಪೊಲೀಸ್ ಪೊಲೀಸ್ ಕರ್ನಾಟಕ ಪೊಲೀಸ್, ಪೊಲೀಸ್ ಪೊಲೀಸ್ ಕರ್ನಾಟಕ ಪೊಲೀಸ್, ಪೊಲೀಸ್ ಪೊಲೀಸ್ ಕರ್ನಾಟಕ ಪೊಲೀಸ್. ಬೆಂಗಳೂರು ನಗರ ಪೊಲೀಸ್ ಈಶಾನ್ಯ ವಿಭಾಗದಿಂದ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆ. ಒಂದು ಕಡೆ ಇದು
ಅಪರಾಧ ತಡೆ ಮಾಸಾಚರಣೆ ಡಿಸೆಂಬರ್ 2024. ಈಗ ಸಮಾರೋಪ ಸಮಾರಂಭ ಎಲ್ಲರೂ ಕೂಡ ಸಾಂಕೇತಿಕವಾಗಿ ಸರ್ಟಿಫಿಕೇಟ್ ಅನ್ನ ಇಶ್ಯೂ ಮಾಡಲಿದ್ದಾರೆ. ಸರ್ ಮೊದಲು ಕರೆಯೋಣ ಸರ್. ಪೊಲೀಸ್ ಠಾಣೆ ಹಾಗೂ ಅರುಣ ಫೌಂಡೇಶನ್ ಇವರ ಸಹಯೋಗದಲ್ಲಿ, ಎಲ್ಲ ನಾಗರಿಕರ ಸಹಯೋಗದಲ್ಲಿ, ಹಿರಿಯ ನಾಗರಿಕರ ಸಹಯೋಗದಲ್ಲಿ ಒಂದು ವಾಕರ್ ಅನ್ನ ಕಂಪ್ಲೀಟ್ ಮಾಡಿದೀವಿ. ಇದರ ಉದ್ದೇಶ ಅರಿವು ಮೂಡಿಸ್ಬೇಕಂತ ಹೇಳಿ. ಯಶಸ್ವಿ ಆಗಿದೆ ಅಂತ ನಾವು ಅಂದ್ಕೊಂತ ಇದ್ದೀವಿ. ಅದು ಜನ ಹೇಳಬೇಕು, ಮತ್ತು ಯಾರಿಗೆ ಅನುಕೂಲ ಆಗಿದೆ, ಎಷ್ಟು ಅವೇರ್ನೆಸ್ ಆಗಿದೆ ಅನ್ನೋದ್ರ ಬಗ್ಗೆ ಅವರು ಹೇಳಬೇಕು. ಈಗ ನಾವು ಮುಕ್ತಾಯ ಹಂತಕ್ಕೆ ಬರ್ತಾ ಇದ್ದೀವಿ. ಈಗ ಸರ್ಟಿಫಿಕೇಟ್ ಡಿಸ್ಟ್ರಿಬ್ಯೂಷನ್ ನಂತರ ಟಿಫನ್ ಇರುತ್ತೆ, ನಂತರ ಎಲ್ಲರೂ ಹೋಗ್ಬೋದು. ಅದಕ್ಕೆ ಮೊದಲು ವಿನಯ್ ಅವರು ಒಂದು 2 ಸೆಕೆಂಡ್ ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ವೆರಿ ಹ್ಯಾಪಿ ಟು ಸಿ ಇಲ್ಲಿ ನಾವು ರೀಸೆಂಟಾಗಿ ಅದೇ ಶಿವಸ್ವಾಮಿ ಸರ್ ಹತ್ರ ಹೇಳ್ತಾ ಇದ್ದೆ, ವಿ ಹ್ಯಾಡ್ ಬೀನ್ ಪಾರ್ಟ್ ಆಫ್ ಎನ್ ಇವೆಂಟ್. ಅಲ್ಲಿ ಪೊಲೀಸವ್ರು ಜಾಸ್ತಿ ಇದ್ರು, ಪಬ್ಲಿಕ್ ಅವ್ರು ಯಾರು ಇರಲಿಲ್ಲ. ನಾವು ಹೋಗಿ ಕ್ರೈಮ್ ಆಫ್ ಪ್ರಿವೆನ್ಷನ್ ಪೊಲೀಸವ್ರಿಗೆ ಏನು ಹೇಳೋದು, ಬಿಕಾಸ್ ದೇ ಆರ್ ಪಾರ್ಟ್ ಆಫ್ ದ್ಯಾಟ್. ಇಲ್ಲಿ ಪಬ್ಲಿಕ್ ಅವ್ರು ಜಾಸ್ತಿ ಇನ್ವಾಲ್ವ್ ಆಗಿದ್ದಾರೆ. ಶಿವಸ್ವಾಮಿ ಸರ್ ಹೇಳ್ದಂಗೆ ನಾವು ಇನ್ನೊಂದು 2-3 ದಿನ ಮುಂಚೆ ಪ್ಲ್ಯಾನ್ ಮಾಡಿದಿದ್ರೆ ಇನ್ನೂ ಜಾಸ್ತಿ ಜನನ ಇನ್ವಾಲ್ವ್ ಮಾಡ್ಬೋದಾಗಿತ್ತು. ಬಟ್ ಐ ಆಲ್ವೇಸ್ ಟೋಲ್ಡ್ ಹಿಮ್, ಅಪ್ರೋಚ್ ಒಂದು ಇವೆಂಟ್ ಚಿಕ್ಕದಾದ್ರೂ ಪರವಾಗಿಲ್ಲ ಮಾಡೋಣ, ಬಿಕಾಸ್ ದಿಸ್ ಈಸ್ ಮೋರ್ ಇಂಪಾರ್ಟೆಂಟ್. ನೀವೆಲ್ಲರೂ ಬಂದಿದ್ದೀರ, ನೀವು ದಯವಿಟ್ಟು ಹೋಗಿ ಈ ಕಾರ್ಯಕ್ರಮದ ಬಗ್ಗೆ ಇನ್ನು ನಿಮ್ಮ ರೆಸಿಡೆಂಟ್ಸ್ಗೆಲ್ಲ ಹೇಳಿ. ಇನ್ ಕೇಸ್ ಆಫ್ ಎಮರ್ಜೆನ್ಸಿ 1930ನ ಕಾಲ್ ಮಾಡಬೇಕು. ಯಾರೋ ಕೇಳ್ತಾ ಇದ್ರು ಅವಾಗಲೇ ಡಿಜಿಟಲ್ ಅರೆಸ್ಟ್ ಬಗ್ಗೆ. ಡಿಜಿಟಲ್ ಅರೆಸ್ಟ್ ಅನ್ನೋದು ಯಾವುದು ಆಸ್ ಫಾರ್ ಇಂಡಿಯನ್ ಲಾ ಅಥವಾ ಭಾರತೀಯ ನ್ಯಾಯ ಸಂಹಿತ ಪ್ರಕಾರ ಇಲ್ಲ. ಅದು ಡಿಜಿಟಲ್ ಅರೆಸ್ಟ್ ಅನ್ನೋದು ಒಂದು ಸಣ್ಣ ವಿಷಯನ ಇಟ್ಕೊಂಡು ತುಂಬ ಜನ ದುಡ್ಡು ಮಾಡ್ತಾ ಇದ್ದಾರೆ. ಪೊಲೀಸ್ ತರ ನಿಮ್ಮನ್ನ ಬಂದು ಅಪ್ರೋಚ್ ಮಾಡ್ತಾರೆ, ಅರೆಸ್ಟ್ ವಾರೆಂಟ್ ಕಳಿಸ್ತಾರೆ, ಫೇಕ್ ಅರೆಸ್ಟ್ ವಾರೆಂಟ್ ಕಳಿಸ್ತಾರೆ. ಆ ಥರ ಏನೇ ಆದರೂ ಇಮಿಡಿಯೇಟ್ ಆಗಿ 1930 ಕಾಲ್ ಮಾಡಿ. 1930 ಅನ್ನೋದು ಒಂದು ಕಾಲ್ ಸೆಂಟರ್ ಸೆಟಪ್ ಬೈ ಅವರ್ ಹೋಮ್ ಮಿನಿಸ್ಟ್ರಿ. ಅದಕ್ಕೆ ಗೋಲ್ಡನ್ ಅವರ್ ಅಂತ ಇರುತ್ತೆ. ನಿಮ್ಗೆ ಏನಾದ್ರು ಸೈಬರ್ ಕ್ರೈಮ್ ಆಯಿತು ಅಂದರೆ ಪೊಲೀಸ್ ಸ್ಟೇಷನ್ಗೆ ಬಂದೇ ಕಂಪ್ಲೇಂಟ್ ಕೊಡೋದಂತ ಏನಿಲ್ಲ. ಫಸ್ಟ್ ಇಮಿಡಿಯೇಟ್ ಆಗಿ 1930 ಕಾಲ್ ಮಾಡಿ. ಬಿಕಾಸ್ ಅದು 1 hour ಇಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಅದು ದಟ್ ಫ್ರೀಸಸ್ ಮಲ್ಟಿಪಲ್ ಬ್ಯಾಂಕ್ ಅಕೌಂಟ್ಸು. ಇಮಿಡಿಯೇಟ್ ಆಗಿ ಆ 1930 ಕಾಲ್ ಮಾಡಿದ್ರೆ ಆಮೇಲೆ ಅವರೇ ನಿಮ್ಗೆ ಅಲೋಕೇಟ್ ಮಾಡ್ತಾರೆ ಬೇಸ್ಡ್ ಆನ್ ಯುವರ್ ಆಧಾರ್ ಅಡ್ರೆಸ್, ನಿಮ್ಮ ಪೊಲೀಸ್ ಸ್ಟೇಷನ್ ಯಾವ ಲಿಮಿಟ್ಸ್ ಬರುತ್ತೆ ಅಂತ. ಆ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಫರ್ದರ್ FIRನ ನೀವು ಲಾಂಚ್ ಮಾಡ್ಬೋದು. ಬಟ್ ಲಾಗಿಂಗ್ 1930 ಯಾವಾಗಲೂ ಬ್ಯುಸಿ ಬರುತ್ತೆ. ನೀವು ಅನ್ಕೋಬೋದು 1930 ಡಯಲ್ ಮಾಡಿದ ತಕ್ಷಣ ನಿಮ್ಗೆ ಕನೆಕ್ಟ್ ಆಗುತ್ತೆ ಅಂತ. ಯಾಕಂದ್ರೆ ಅಷ್ಟೊಂದು ಜಾಸ್ತಿ ಕ್ರೈಮ್ ಆಗ್ತಾ ಇದೆ ಇಂಡಿಯಾದಲ್ಲಿ. 1930 ಬ್ಯುಸಿ ಆದಾಗ 112 ಡಯಲ್ ಮಾಡಿ ಆಪ್ಷನ್ 3 ಮಾಡಿ. ಅದು ಬ್ಯುಸಿ ಆಯಿತು ಅಂದರೆ www.cybercrime.gov.in ಹೋಗಿ ನಿಮ್ಮ ಕ್ರೈಮ್ ಏನಾಗಿದೆ ಅದನ್ನು ಅಲ್ಲಿ ಕೂಡ ರಿಪೋರ್ಟ್ ಮಾಡ್ಬೋದು. ತುಂಬ ಜನ ಸೋಷಿಯಲ್ ಮೀಡಿಯಾ ಎಸ್ಪೆಷಲಿ ಫಾರ್ ಸ್ಟೂಡೆಂಟ್ಸ್ ಹೂ ಆರ್ ಡೋಂಟ್ ಯಾರೇ ಇದು ನಿಮ್ಮ ಇನ್ಸ್ಟಾಗ್ರಾಮ್ ಆಗಿರಲಿ ಫೇಸ್ಬುಕ್ ಆಗಿರಲಿ ಮೆಸೇಜ್ ಕಳಿಸಿದ್ರೆ, ಅನ್ನೋನ್ ಪರ್ಸನ್ ಕಳಿಸಿದ್ರೆ ಫ್ರೆಂಡ್ ರಿಕ್ವೆಸ್ಟ್ನ ಅಕ್ಸೆಪ್ಟ್ ಮಾಡಬೇಡಿ. ಗೊತ್ತಿರೋರ ಜೊತೆ ಇಂಟ್ರ್ಯಾಕ್ಟ್ ಮಾಡಿ. ಆ್ಯಂಡ್ ಆಲ್ಸೋ ಎಸ್ಪೆಷಲಿ ಇನ್ ಗೇಮಿಂಗ್, ನೀವೇನು ಗೇಮಿಂಗ್ ಸಾಫ್ಟ್ವೇರ್ ಉಪಯೋಗಿಸ್ತಿರಲ್ಲ ಅದರಲ್ಲಿ ಯಾರನ್ನೋ ಅನ್ನೋನ್ ಫ್ರೆಂಡ್ಸ್ ಜೊತೆ ಮಾತಾಡೋಕೆ ಹೋಗ್ಬೇಡಿ. ಬಿಕಾಸ್ ಯಾವಾಗಲೂ ಅವ್ರು ಬೇರೆಯವ್ರು ಯಾರು ಇರ್ತಾರೆ ಅವ್ರು ಯಾರು ಅಂತ ನಿಮ್ಗೆ ಗೊತ್ತಿರಲ್ಲ. ಸೊ ಬಿ ಕೇರ್ಫುಲ್. ತುಂಬ ಜನ ಸ್ಕ್ಯಾಮ್ಗೆ ಒಳಪಡ್ತಿದ್ದೀರಾ. ಅಂಥ ಟೈಮಲ್ಲಿ 1930 ಹೆಲ್ಪ್ ತಗೋಬೋದು ನೀವು. ಆಮೇಲೆ ಫೇಕ್ ಸ್ಟೂಡೆಂಟ್ ಲೋನ್ ಆ್ಯಪ್ಸ್ ಇದೆ ತುಂಬ, ಅಥವಾ ಫೇಕ್ ಲೋನ್ ಆ್ಯಪ್ಸ್ ಇದೆ. ದಯವಿಟ್ಟು ಅದರೊಳಗಡೆ ಲೋನ್ ಎಲ್ಲ ಅಪ್ಲೈ ಮಾಡಕ್ಕೆ ಹೋಗ್ಬೇಡಿ. ಬಿಕಾಸ್ ಅವರ ಸಾಫ್ಟ್ವೇರಿಂದ ನಿಮ್ಮನ್ನು ಟಾರ್ಗೆಟ್ ಮಾಡ್ತಾರೆ. ನಿಮ್ಮ ಪ್ಯಾನ್ ಕಾರ್ಡ್ ಆಗಿರ್ಬೋದು ಅಥವಾ ಆಧಾರ್ ಕಾರ್ಡ್ ಆಗಿರ್ಬೋದು, ನಿಮ್ಮ ಗ್ಯಾಲರಿ ಆಕ್ಸೆಸ್ ಮಾಡ್ತಾರೆ. ಲಾಸ್ಟ್ ವೀಕ್ ಒಂದು ಸ್ಟೂಡೆಂಟ್ ಇಂದಿರಾನಗರಿಂದ ಕಾಲ್ ಮಾಡಿದ್ದ. ಅವ್ನು ಲೋನ್ ತೊಗೊಂಡಿಲ್ಲ, ಬಟ್ ಈ ಜಸ್ಟ್ ಡೌನ್ಲೋಡೆಡ್ ದಟ್ ಆ್ಯಪ್. ಯಾರೋ ಬಂದು ಹೇಳಿದ್ರು ನಮ್ಮ ಪೊಲೀಸ್ ಮಾರ್ಷಲ್ ಇದು ಒಳ್ಳೇದಲ್ಲ ಅಂತ. ಡಿಲೀಟ್ ಮಾಡ್ದ ಅವನು, ಬಟ್ ಸ್ಟಿಲ್ ಈ ವಾಸ್ ಗೆಟಿಂಗ್ ಕಾಲ್. 15 ದಿನ ಆದಮೇಲೆ ಒಂದು ಲೋನ್ 5,000 ರೂಪಾಯಿ ಲೋನ್ ವಾಪಸ್ ಕೊಡಿ ಅಂತ ಕೇಳಿದ್ರು. ಅವ್ನು ತೊಗೊಂಡಿಲ್ಲ ಅಂದರು. ಬಟ್ ಸಿನ್ಸ್ ಹಿ ಹಸ್ ಡೌನ್ಲೋಡೆಡ್ ದಟ್ ಆ್ಯಪ್, ಅವ್ನಿಗೆ ಹೇಳಿದ್ರು ನೀವು 5,000 ರೂಪಾಯಿ ಕಟ್ಟಬೇಕು ಅಂತ. ಅವ್ನು ಕಟ್ಟಿಲ್ಲದೆ ಇರೋದಕ್ಕೋಸ್ಕರ ಅವ್ರ ತಾಯಿ ಫೋಟೋನ ತಗೊಂಡು ಗ್ಯಾಲರಿಯಿಂದ ನ್ಯೂಡ್ ಫೋಟೋ ಆಗಿ ಮಾರ್ಕ್ ಮಾಡಿ ಅವ್ರ ಫ್ಯಾಮಿಲಿಗೆಲ್ಲ ಸರ್ಕ್ಯುಲೇಟ್ ಮಾಡೋಕ್ಕೆ ಶುರು ಮಾಡಿದ್ರು. ಸೊ ಇದೇ ಥರ ತುಂಬ ಆ್ಯಪ್ಸ್ ಇದೆ. ದಯವಿಟ್ಟು ಯಾವುದೇ ಲಿಂಕ್ ಬಂದರೆ ಆ್ಯಪ್ನ ಡೌನ್ಲೋಡ್ ಮಾಡೋಕ್ಕೆ ಹೋಗ್ಬಿಡಿ. ಪ್ಲೇಸ್ಟೋರಿಂದ ಆ್ಯಪ್ ಡೌನ್ಲೋಡ್ ಮಾಡಿ. EPK ಫೈಲ್ಸ್ ಅಂತ ಬರುತ್ತೆ, ದಯವಿಟ್ಟು EPK ಫೈಲ್ಸ್ನ ಕ್ಲಿಕ್ ಮಾಡೋಕ್ಕೆ ಹೋಗ್ಬಿಡಿ. EPK ಫೈಲ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕಂಪ್ಲೀಟ್ ಕಾಂಟ್ಯಾಕ್ಟ್ಸು, ಗ್ಯಾಲರಿ ಅಥವಾ ನಿಮ್ಮ ಲೊಕೇಶನ್, ಕ್ಯಾಮ್ರಾ ಎಲ್ಲ ಆಕ್ಸೆಸ್ ಮಾಡ್ತಾರೆ. EPK ಫೈಲ್ ಇವಾಗ ರೀಸೆಂಟಾಗಿ ವೆಡ್ಡಿಂಗ್ ಇನ್ವಿಟೇಷನ್ ಥರ ಕಳಿಸ್ತಾ ಇದ್ದಾರೆ. ದಯವಿಟ್ಟು EPK ಫೈಲ್ಸ್ನ ಕ್ಲಿಕ್ ಮಾಡೋಕ್ಕೆ ಹೋಗ್ಬಿಡಿ.
ಇದೇ ಥರ ತುಂಬ ಜಾಸ್ತಿ ಇದೆ. ನೀವು ಎಲ್ಲ ಒಂದು ಗ್ರೂಪ್ ಆಗಿ ಅಥವಾ ನಿಮ್ಮ ಗ್ರೂಪ್ಸಲ್ಲಿ ಒಂದು 100 ಜನ ಅಥವಾ 20 ಜನ ಅಥವಾ 50 ಜನ ಸೇರಿದ್ರೆ ನಮ್ಮನ್ನ ಇನ್ವೈಟ್ ಮಾಡಿ, ವಿ ವಿಲ್ ಕಮ್ ಅಂಡ್ ಟಾಕ್ ಅಬೌಟ್ ಸೈಬರ್ ಕ್ರೈಮ್. ಹೇಳಿದ್ರೆ ನೀವು ಹೇಳೋ ಹಾಗೆ ಎಲ್ಲ ನಂಬರೂ ಬ್ಯುಸಿ ಆಗಿರುತ್ತೆ. ನೀವು 1 ಅವರ್ ಒಳಗಡೆ ಆ ವಿಷಯನ ನಾವು ಗೊತ್ತಾಗಬೇಕು ಅಂತ ಹೇಳ್ತಾ ಇದ್ದೀರಾ. ನಾವು ಅಲ್ಲಿ ಇಲ್ಲೆಲ್ಲ ಟ್ರೈ ಮಾಡೋ ಹೊತ್ತಿಗೆ ಅದು 3 ಅವರ್ಸ್ ಆಗೋಗ್ಬಿಟ್ಟಿದೆ, 4 ಅವರ್ಸ್ ಆಗೋಗಿರುತ್ತೆ ಸರ್. ಅಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು? ಅದು ಟೈಮಿಂಗ್ ಏನಿಲ್ಲ ಅಂದರೆ ಗೋಲ್ಡನ್ ಅವರ್ ಅಂತ ಇರುತ್ತೆ, ಆ ಥರ ಏನು ಟೈಮಿಂಗ್ ಇಲ್ಲ. ಪೊಲೀಸ್ ಸ್ಟೇಷನ್ ನಂಬರ್ ಇದೆ, ಇನ್ಸ್ಪೆಕ್ಟರ್ ನಂಬರ್ ಇದೆ, ಅದೇ ಬೇಕಂತ ಏನಿಲ್ಲ. ಹೆಲ್ಪ್ ಮಾಡಿ ಪೊಲೀಸ್ ಸ್ಟೇಷನ್, ಆಲ್ ಪೊಲೀಸ್ ಸ್ಟೇಷನ್ಸ್ ಇನ್ ಬೆಂಗಳೂರು ಸಿಟಿ, ಆಲ್ ಓವರ್ ಕರ್ನಾಟಕ ಎಲ್ಲರೂ ಕೂಡ ಹೆಲ್ಪ್ ಮಾಡ್ತಾರೆ. ಸೈಬರ್ ಕ್ರೈಮ್ ಬಗ್ಗೆ ಎಲ್ಲರಿಗೂ ಅವೇರ್ನೆಸ್ ಇದೆ. ಆದಷ್ಟು ಸಾಕಷ್ಟು ಪೊಲೀಸ್ನರಿಗೆ ಟ್ರೈನಿಂಗ್ ಆಗಿದೆ, ಸಾಕಷ್ಟು ಕೆಲಸನೂ ಮಾಡ್ತಾ ಇದ್ದಾರೆ. ಅದು ಗೊತ್ತಾಗ್ತಾ ಇಲ್ಲ ಅಷ್ಟೇ. ನೋಡಿ, ಯಾರು ಕೂಡ ಪೊಲೀಸ್ನವ್ರು ವಿಡಿಯೋ ಕಾಲ್ ಮಾಡೋದಿಲ್ಲ, ಫೇಕ್ ಕಾಲ್ ಮಾಡೋದಿಲ್ಲ. ಅವರಿದ್ದರೆ ಅಪ್ರೋಚ್ ಮಾಡ್ತಾರೆ ಲೋಕಲ್ ಪೊಲೀಸ್ನವರು. ನಿಮ್ದೇನಿದ್ರು ಅಪರಾಧ ಇದ್ದರೆ ನೀವು ಸಾಕಷ್ಟು ಕ್ಲಿಯರ್ ಆಗ್ತಕ್ಕಂಥದ್ದು. ಮತ್ತು ಈಗ ಪೊಲೀಸ್ನವ್ರು ನಿಜವಾಗೂ ಬಂದು ಹೇಳಿದರೆ ಕೇಳೋದಿಲ್ಲ, ಅದಕ್ಕೆ ಅಡ್ವಾನ್ಸ್ ಆಗೋದು ಕ್ವಶನ್ ಕೇಳ್ತೀರಾ. ಯಾರೋ ಸೈಬರ್ ಫ್ರಾಡ್ ಮಾಡಿದಾಗ ಅದಕ್ಕೆ ಒಳಗಾಗ್ತಾರೆ. ಇದು ಸಮಸ್ಯೆ ಆಗಿರ್ತಕ್ಕಂಥದ್ದು. ಸಾಕಷ್ಟು ಅವೇರ್ನೆಸ್ ಪ್ರೋಗ್ರಾಮ್ಸ್ ಬರ್ತಾ ಇದೆ, ಅದು ಎಲ್ಲದನ್ನು ಮೀರಿ ಸೈಬರ್ ಕ್ರೈಮ್ ಆಗ್ತಾ ಇದೆ. ಡ್ರಗ್ ಅವೇರ್ನೆಸ್ ಮೂಡಿಸ್ತಾ ಇದ್ರು ಕೂಡ ಪ್ರಾಬ್ಲಮ್ ಆಗ್ತಾ ಇದೆ. ಇದನ್ನು ಹೆಚ್ಚು ಮೂಡಿಸ್ಬೇಕು, ಎಲ್ಲರ ಮನೆಗೂ ತಲುಪಬೇಕು. ಈಗ ಅವಾಗಲೇ ಸರಿ ಹೋಗ್ತಕ್ಕಂಥದ್ದು. ಅಂಥ ಕೇಸಲ್ಲಿ ಏನು ಮಾಡಬೇಕು ಅಂದರೆ www.cybercrime.gov.in ಅಂತ ಒಂದು ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಮಾಡಿರೋ ವೆಬ್ಸೈಟ್ ಇದೆ. ಅಲ್ಲಿ ಲಾಗಿನ್ ಆಗಿ ಇದನ್ನು ಪೂರ ರಿಪೋರ್ಟ್ ಮಾಡ್ಕೋಬೋದು. ಏನಕ್ಕೆ 1 ಅವರ್ ಗೋಲ್ಡನ್ ಅವರಲ್ಲಿ ಮಾಡಿ ಅಂದರೆ 70% ಚಾನ್ಸಸ್ ಇರುತ್ತೆ ನಿಮ್ಮ ದುಡ್ಡು ವಾಪಸ್ ಬರೋದಕ್ಕೆ. ಯಾಕಂದರೆ ಮಲ್ಟಿಪಲ್ ಬ್ಯಾಂಕ್ ಅಕೌಂಟ್ಸ್ ಫ್ರೀಸ್ ಆಗಿರುತ್ತೆ. ಯಾವಾಗಲೂ ಸೈಬರ್ ಫ್ರಾಡ್ಸ್ಟರ್ ಏನು ಮಾಡ್ತಾರೆ, ಬೈ ದ ವೇ ಯಾರು ಸೈಬರ್ ಫ್ರಾಡ್ಸ್ಟರ್ ಕಾಲ್ ಮಾಡಿಬಿಟ್ಟು ನಾವು ನಿಮ್ಮ ಅಕೌಂಟ್ನ ಹ್ಯಾಕ್ ಮಾಡೋಕ್ಕೆ ಕಾಲ್ ಮಾಡಿದ್ದೀವಿ ಅಂತ ಹೇಳಲ್ಲ. ಅವ್ರು ಯಾವಾಗಲೂ ಹೇಳ್ತಾರೆ OTP ಶೇರ್ ಮಾಡಿಬಿಡಿ ಅಂತ. ಆ ಇನಿಷಿಯಲ್ ಕಾನ್ಫಿಡೆನ್ಸ್ ತೊಗೊತಾರೆ. ನೆಕ್ಸ್ಟ್ 90 ಸೆಕೆಂಡ್ಸಲ್ಲಿ ನಿಮ್ಮ ಹತ್ರ ಮಲ್ಟಿಪಲ್ ಟೈಮ್ಸ್ OTP ತೊಗೋತಾರೆ. ಸೊ ಆ ಥರ ಇನ್ ಕೇಸ್ ಬಿಸಿ ಬಂದರೆ ಪೊಲೀಸ್ ಸ್ಟೇಷನ್ ಅಪ್ರೋಚ್ ಮಾಡ್ಬೋದು. ಬಟ್ ಫಾಸ್ಟಾಗಿ ಆಗಬೇಕು ಅಂದರೆ www.cybercrime.gov.in ಮಾಡಿ. ಅವರೇ ಆಟೋಮೆಟಿಕ್ ಆಗಿ ದೆನ್ ದೇ ವಿಲ್ ಅಲೋಕೇಟ್ ದ ಕೇಸ್ ಟು ಕೌನ್ಸಿಲ್ ಪೊಲೀಸ್ ಸ್ಟೇಷನ್, ಬಿಕಾಸ್ ದಟ್ ಇಸ್ ದ ಫಾಸ್ಟೆಸ್ಟ್ ವೇ. ಇವಾಗ ಇನ್ನೊಂದು ವಿಷಯ, 1930 ನೀವು ದುಡ್ಡು ಕಳ್ಕೊಂಡ್ರೆ ಮಾತ್ರ ಕಂಪ್ಲೇಂಟ್ ತಗೊತಾರೆ. ದುಡ್ಡು ಕಳ್ಕೊಂಡಿಲ್ಲ ಅಂದರೆ ಕಂಪ್ಲೇಂಟ್ ತಗೊಳ್ಳಲ್ಲ ಅವರು. ಅಂಥ ಕೇಸಲ್ಲಿ ನೀವು www.cybercrime.gov ಹೋಗಿ ಅಲ್ಲಿ ರಿಪೋರ್ಟ್ ಸಸ್ಪೆಕ್ಟ್ ಅಂತ ಒಂದು ಕಾಲಮ್ ಇದೆ, ಟ್ಯಾಬ್ ಇದೆ. ಅಲ್ಲಿ ನಿಮ್ಗೆ ಯಾವುದೋ ಒಂದು ನಂಬರ್ ಬರುತ್ತೆ, ನಿಮ್ಗೆ ಗೊತ್ತು ಅದು ಫೇಕ್ ನಂಬರ್ ಅಂತ. ನೀವು ಡಿಸ್ಕನೆಕ್ಟ್ ಮಾಡ್ತೀರಾ, ಬ್ಲಾಕ್ ಮಾಡ್ತೀರಾ. ಬಟ್ ಇದೇ ನಿಮ್ಗೆ ಬಂದಿರೋದು 10 ಜನಕ್ಕೆ ಆಗಬಾರ್ದಲ್ಲ. ಅಂಥ ಟೈಮಲ್ಲಿ ನೀವು ಅಲ್ಲಿ ಹೋಗಿ ರಿಪೋರ್ಟ್ ಮಾಡಿದ್ರೆ ಅಲ್ಲಿ ಒಂದು ರಿಜಿಸ್ಟ್ರಿ ಕೂಡ ಇದೆ. ಅಂದರೆ ನೀವು ಚೆಕ್ ಮಾಡ್ಬೋದು ಆ ನಂಬರ್ ಫೇಕ್ ನಂಬರ ಅಥವಾ ಫ್ರಾಡ್ ಮಾಡ್ತಾರೋ ನಂಬರ್ ಅಂತ. ನೀವು www.cybercrime.gov ಒಂದಿನ ವಿಸಿಟ್ ಮಾಡಿ, ನೀವು ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ ಆ ಪರ್ಟಿಕ್ಯುಲರ್ ಇದರಿಂದ. ಸೈಬರ್ ದೋಸ್ತ್ ಅಂತ ಒಂದು ವಾಟ್ಸಪ್ ಚಾನಲ್ ಇದೆ ಅಥವಾ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡ್ಬೋದು ನೀವು. ಲೇಟೆಸ್ಟ್ ಸೈಬರ್ ಕ್ರೈಮ್ ಏನಾಗ್ತಿದೆ ಅದ್ರ ಬಗ್ಗೆ ನಿಮ್ಗೆ ಅಪ್ಡೇಟ್ಸ್ ಕೂಡ ಸಿಗುತ್ತೆ. ವಾಟ್ ಎವರ್ ಆಸ್ ಎ ಸೈಬರ್ ಹೈಜೀನ್, ಎಷ್ಟು ಜನ ನೀವು ಫೋನ್ ಸ್ವಿಚ್ ಆಫ್ ಮಾಡ್ತೀರಾ? ಒನ್ ಆಫ್ ದ ಸೈಬರ್ ಹೈಜೀನ್ ಈಸ್ ಎವ್ರಿ 15 days once you have to switch off the phone and switch on. ಎಷ್ಟು ಜನ ಮಾಡ್ತಿದ್ದೀರಾ? ಮಾಡ್ತಾ ಇಲ್ಲ ತಾನೆ, ತುಂಬಾ ಜನ ಮಾಡ್ತಾ ಇಲ್ಲ. ಅಮೇರಿಕನ್ ಸೆಕ್ಯೂರಿಟಿ ಸ್ಟ್ಯಾಂಡರ್ಡ್ಸ್ ಅವ್ರ ಪ್ರಕಾರ ಬಂದಿರೋದು. ನಾವು ಇಂಡಿಯನ್ ಸೆಕ್ಯೂರಿಟಿ ಸ್ಟ್ಯಾಂಡರ್ಡ್ಸ್ ಅಂದ್ರೆ ಯಾರು ನೀವು ಮಾಡಲ್ಲ, ಅದಕ್ಕೋಸ್ಕರ ಅಮೆರಿಕದವರು ಹೇಳಿದ್ದಾರೆ ಅಕಾರ್ಡಿಂಗ್ ಟು ಆರ್ ಸ್ಟ್ಯಾಂಡರ್ಡ್ಸ್ ಎವ್ರಿ 15 days once you have to switch off your phone. ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡಿ. ಏನೇ ಮಾಲ್ವೇರ್ ಡೌನ್ಲೋಡ್ ಆಗಿದ್ರು ಇಟ್ ವಿಲ್ ಸ್ಟಾಪ್. ನಾವು ಮಲ್ಲೇಶ್ವರಮಲ್ಲಿ ಒಂದು ಸೀನಿಯರ್ ಸಿಟಿಸನ್ ಗ್ರೂಪ್ ಅಡ್ರೆಸ್ ಮಾಡಿದಾಗಲೂ ಹೇಳಿದ್ರು 2 ಅಕೌಂಟ್ ಇಟ್ಕೊಂಡಿದ್ದಾರೆ. ಜಾಸ್ತಿ ದುಡ್ಡು ಯಾವ್ದು ಅಕೌಂಟ್ ಇದೆಯಲ್ಲ ಅವರು ಇಂಟರ್ನೆಟ್ ಬ್ಯಾಂಕಿಂಗ್ ಅಥವಾ ಡಿಜಿಟಲ್ ಟ್ರಾನ್ಸಾಕ್ಷನ್ ಯಾವುದೂ ಮಾಡಲ್ಲ. ಅದರೊಳಗಡೆ ಚಿಕ್ಕ ಅಕೌಂಟಲ್ಲಿ ಒಂದು 5,000 10,000 ಇಟ್ಟಿರ್ತಾರೆ, ಅದರಲ್ಲಿ ರೆಗ್ಯುಲರ್ ಆಗಿ UPI ಎಲ್ಲ ಟ್ರಾನ್ಸಾಕ್ಷನ್ ಮಾಡ್ತಾರೆ. ನಾವೊಂದು 2 ಫಾರ್ಮುಲಾ ಹೇಳ್ತೀನಿ, ಎಲ್ಲರೂ ಫಾಲೋ ಮಾಡ್ತೀರಾ ನೀವು ಸೈಬರ್ ಕ್ರೈಮಿಂದ ಫ್ರೀ ಆಗಿರ್ಬೇಕಂದ್ರೆ? ಅವಾಗ ನೀವು ಶಿವಸ್ವಾಮಿ ಅವ್ರಿಗೆ ಹೇಳ್ಬೋದು ನಾವು ನಮ್ಮ ಏರಿಯಾದಲ್ಲಿ ಸೈಬರ್ ಕ್ರೈಮ್ ಆಗಲ್ಲ ಅಂತ. ಫಾಲೋ ಮಾಡ್ತೀರಾ? 2 ಫಾರ್ಮುಲಾ ಕೊಡ್ತೀನಿ, ಕೇಳಕ್ಕೆ ಇಷ್ಟಪಡ್ತೀರಾ? 2 ಫಾರ್ಮುಲಾಸ್. ಯಾರು ನಿಮ್ಮ ಸ್ಮಾರ್ಟ್ ಫೋನ್ನ ಉಪಯೋಗಿಸ್ಬೇಡಿ. ಫಸ್ಟ್ ಫಾರ್ಮುಲಾ ಆಗತ್ತಾ ನಿಮಗೆ? ಯಾರು ಡಿಜಿಟಲ್ ಟ್ರಾನ್ಸಾಕ್ಷನ್ ಮಾಡ್ಬಿಡಿ. ಆಗತ್ತಾ ನಿಮಗೆ? ಸೊ ಇದು 2 ಆಗದಿರೋದಕ್ಕೋಸ್ಕರ ಸೈಬರ್ ಕ್ರೈಮ್ ಅವೇರ್ನೆಸ್ ಇಸ್ ತುಂಬ ಇಂಪಾರ್ಟೆಂಟು. ನೀವು ಇಷ್ಟೆಲ್ಲ ಹೇಳ್ಬಿಟ್ಟು ನಾಳೆ ಬಂದ್ಬಿಟ್ಟು ವಾಪಸ್ ಹೇಳ್ಬಾರ್ದು ಶಿವಸ್ವಾಮಿ ಸರ್ ಅವರೇ ನಾವು ದುಡ್ಡು ಕಟ್ಕೊಂಡಿದ್ದೀವಿ ಅಂತ. ಈ ಥರ ಒಂದು ಕೇಸ್ ಆಗಿದೆ ಯಲಹಂಕದಲ್ಲಿ. 80 ಲಕ್ಷ ರೂಪಾಯಿ ಟ್ರೇಡಿಂಗ್ ಸ್ಕ್ಯಾಮಲ್ಲಿ ಕಳ್ಕೊಂಡಿದ್ರು. FIR ಕೂಡ ಮಾಡಿದ್ರು ಅವರು. ಆ ವಿಡಿಯೋ FIRನ ತೊಗೊಂಡೋಗಿ ಸ್ಕ್ಯಾಮ್ಸ್ಟರ್ಗೆ ಕಳಿಸಿದ್ರು. ಸ್ಕ್ಯಾಮ್ಸ್ಟರ್ ವಿಡಿಯೋ ಕಾಲ್ ಮಾಡ್ದ, ಅವ್ನು ಅಳಕ್ಕೆ ಶುರು ಮಾಡ್ದ, ಈ ಥರ ನನ್ನ ಮೇಲೆ ಕಂಪ್ಲೇಂಟ್ ಕೊಡೋಕೆ ಹೋಗ್ಬಿಡಿ, ನಾನು ವಾಪಸ್ ದುಡ್ಡು ಕೊಡ್ತೀನಿ ಅಂತ.
ವಾಪಸ್ ದುಡ್ಡು ಕೊಡೋದಕ್ಕೋಸ್ಕರ 2 ಲಕ್ಷ ರೂಪಾಯಿ ಹಾಕಿ ನೀವು ನಾವು ಪೂರ ಟ್ರಾನ್ಸಾಕ್ಷನ್ ಮಾಡ್ತೀವಿ ಅಂತ ಹೇಳಿದ್ರೆ 2 ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಮಾಡಿ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಮಾಡೋಕ್ಕೋಸ್ಕರ. ಸೊ ಆ ಥರ ವಿಕ್ಟಿಮ್ ಆಗಕ್ಕೆ ಹೋಗ್ಬೇಡಿ. ನೀವು ಬಿ ಅವೇರ್. ನೀವು ನಿಮ್ಮ ಆ ಒಂದು ಕಾಮನ್ ಸೆನ್ಸ್ ಇರ್ಬೇಕಷ್ಟೇ. ಆ ಟೈಮಲ್ಲಿ ವಿತಿನ್ ಫ್ಯೂ ಸೆಕೆಂಡ್ಸ್ ಯು ವಿಲ್ ಸ್ಕ್ಯಾಮ್ ಯು. ಅದು ನಿಮ್ಗೆ ಗೊತ್ತಿದ್ರೆ ಯು ನಾಟ್ ಆಲ್ ಫಾಲ್ ಫಾರ್ ವಿಕ್ಟಿಮ್. ನಮ್ಮ ವ್ಯಾನ್ LED ವ್ಯಾನು ನಿಮ್ಮ ಏರಿಯಾದಲ್ಲಿ ಎಲ್ಲ ಕಡೆ ಬರ್ತಾ ಇರತ್ತೆ ಇವತ್ತು. ಅದ್ರಲ್ಲಿ ತುಂಬ ಸೈಬರ್ ಕ್ರೈಮ್ ಅವೇರ್ನೆಸ್ ವಿಡಿಯೋಸ್ ಕೂಡ ಆಗ್ತಾ ಇದೀವಿ. ನಿಮ್ಮ ಏರಿಯಾಗೆ ಬಂದಾಗ ಟೈಮ್ ಸಿಕ್ಕಿದ್ರೆ ದಯವಿಟ್ಟು ಅದ್ರಲ್ಲಿ ನೋಡಿ ಸ್ವಲ್ಪ ಕಲ್ತ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ನಾವು ಹೆಂಗೆ ಉಪವಾಸ ಮಾಡ್ತೀವೋ ಹಂಗೆ ಫೋನ್ಗೂ ಕೂಡ 15 ದಿವಸಕ್ಕೋಸ್ಕರ ಉಪವಾಸ ಮಾಡ್ತೀವಿ, ಅಂದರೆ ಆಫ್ ಮಾಡ್ತೀವಿ ಅಂತ ಚೆನ್ನಾಗಿ ಹೇಳಿದ್ವಿ. ಆಫ್ ಮಾಡಿ ಆನ್ ಮಾಡಿ ಅಂತ. ಥ್ಯಾಂಕ್ ಯು ಸೋ ಮಚ್. ಹಾಗೆ ದ ಸರ್ಟಿಫಿಕೇಟ್ ಡಿಸ್ಟ್ರಿಬ್ಯೂಷನ್ ಟೈಮ್. ಅಲೀನಾ ಫೈಜಾ. ಯಾರ್ಯಾರು ಸರ್ಟಿಫಿಕೇಟ್ ಇಲ್ಲ ಅವರೆಲ್ಲರೂ ಕೂಡ ಸೈಡಲ್ಲಿ ನಮ್ಮ ಟೇಬಲ್ ಹತ್ರ ಬರ್ಸಿ ಮತ್ತೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. Sir will give you, Shivaswamy sir will present the certificate. Alina Faiza, thank you. And next, Tejasvi N. Roshan N. Satya Simha HN. Varad Deepak Paril. Next, Ullas CS. Varad after Ullas CS. Mallesh. Next, Sharat Kumar Hugar. Next, Pratiksha. ಸರ್ಟಿಫಿಕೇಟ್ ತಗೊಳ್ಳೋರು ಆ ಕಡೆಯಿಂದ ಬರಬೇಕು, ಈ ಕಡೆಯಿಂದ ಇಸ್ಕೊಂಡು ಎಕ್ಸಿಟ್ ಆಗಬೇಕು. ಪ್ರತೀಕ್ಷಾ. ಆಫ್ಟರ್ ಪ್ರತೀಕ್ಷಾ, ಆದರ್ಶ್ MS. ಪ್ರತೀಕ್ಷಾ. Adarsh MS. Adarsh come from that side and exit from this side. After Adarsh it is Samarth SP. Saif M. Saif M. Next, Akshat H. Pujari. ನಿಮ್ಮ ಲೆಫ್ಟಿಂದ ಎಕ್ಸಿಟ್ ಆಗ್ಬಿಡಿ, ಯಾಕಂದ್ರೆ ಫೋಟೋಗೆ ಅಡ್ಡ ಬರಲ್ಲ ಅವಾಗ. ಅಕ್ಷತ್ ಪೂಜಾರಿ ಲೆಫ್ಟಿಂದ. ಒನ್ಸ್ ಯು ರಿಸೀವ್ ಪ್ಲೀಸ್ ಎಕ್ಸಿಟ್ ಫ್ರಮ್ ದ ಲೆಫ್ಟ್. ಶ್ರೀ ಶರಣ್ KS. ಭರತ್ ಕುಮಾರ್ TC. Pawan Reddy M. Darshan Lingraj. Kaustubh Pal. ಎಲ್ರಿಗೂ ನಮಸ್ಕಾರ, ಶುಭ ಮಾರ್ನಿಂಗ್ ಎಲ್ಲರಿಗೂ. ನಾನು ರೋಟ್ರಿ ವಿದ್ಯಾರಣ್ಯಪುರ ಪ್ರೆಸಿಡೆಂಟ್ ಎಲೆಕ್ಟು. ನಾವು ರೋಟ್ರಿ ವಿದ್ಯಾರಣ್ಯಪುರನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ ನಾವೆಲ್ಲ ಇಲ್ಲಿ. ಈ ದಿನ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆ ವತಿಯಿಂದ ಸೈಬರ್ ಕ್ರೈಮ್ ಅವೇರ್ನೆಸ್ ಮಂತ್ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸೊ ಎಲ್ಲರಿಗೂ ಸೈಬರ್ ಕ್ರೈಮ್ ಬಗ್ಗೆ ಅವೇರ್ನೆಸ್ ಕೊಡ್ತಾ ಇದ್ದಾರೆ. ಸೊ ಇಂಡಿಯಾ ಈಗ ಡೆವಲಪ್ಡ್ ಕಂಟ್ರಿ ಆಗಿರೋದ್ರಿಂದ ನಾವು ಡಿಜಿಟಲೈಸೇಷನ್ ಎಲ್ಲ ಸೆಕ್ಟರ್ನಲ್ಲೂ ಆಗ್ತಾ ಇದೆ. ಸೊ ಹಾಗಾಗಿ ಎಸ್ಪೆಷಲಿ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ತುಂಬ ಡಿಜಿಟಲೈಸೇಷನ್ ಆಗಿರೋದ್ರಿಂದ ಪ್ರತಿಯೊಂದು ನಾವು ಟ್ರಾನ್ಸಾಕ್ಷನ್ನು ನಮ್ಮ ಮೊಬೈಲ್ ಥ್ರೂನೇ ಮಾಡ್ತಾ ಇದ್ದೀವಿ. ಮತ್ತು ಹಾಗಾಗಿ ಈಗ ಸೈಬರ್ ಕ್ರೈಮು ತುಂಬ ಜಾಸ್ತಿ ಆಗ್ತಾಯಿದೆ. ಬಿಕಾಸ್ ಇದು ಹೊಸತನ ನಮ್ಮದು ಡಿಜಿಟಲೈಸೇಷನ್ ಆಗಿರೋದು. ಎಲ್ಲರಿಗೂ ಇದ್ರ ಬಗ್ಗೆ ಅವೇರ್ನೆಸ್ ಇರೋದಿಲ್ಲ. ಹೇಗೆ ಯೂಸ್ ಮಾಡಬೇಕು, ಹೇಗೆ ನಾವು ಸೈಬರ್ ಕ್ರೈಮ್ಗಳಿಂದ ನಮ್ಮನ್ನು ನಾವು ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಅವೇರ್ನೆಸ್ ಇರೋದ್ರಿಲ್ಲ. ಸೊ ಹಾಗಾಗಿ ಪೊಲೀಸ್ ವಿದ್ಯಾರಣ್ಯಪುರದವರು ಈ ಅವೇರ್ನೆಸ್ ಸೆಷನ್ನ ಅರೇಂಜ್ ಮಾಡಿದ್ದಾರೆ. ನಾವೆಲ್ಲ ರೋಟ್ರಿ ವಿದ್ಯಾರಣ್ಯಪುರದಿಂದ ನಾವೆಲ್ಲ ಭಾಗವಹಿಸಿ ನಾವು ಪೊಲೀಸ್ ಅವರಿಗೆ ನಮ್ಮ ಕಡೆಯಿಂದ ಹೇಗೆ ಸಪೋರ್ಟ್ ಮಾಡಬೇಕು ಆ ಸಪೋರ್ಟ್ನ ನಾವು ಕೊಡ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. Hello everybody, this is Tarun from Rotary and Rotary Vidyaranyapura. So we also are happy to be a part of Drug Awareness Walkathon conducted by Bangalore City Police Northeast Division Vidyaranyapura Police Station. We have been part of the police station activities for all the crime prevention month, and we are really glad to be a part of this walkathon. Everybody has got awareness. We have supported in
all ways possible to the police station. We have been extending our support from past few years. Also, we'll be doing it for the couple of years more. And today everybody is happy and they've got good awareness about all the digital fraud, drug awareness and other crime in the occasion of Crime Prevention Month. Thank you. ಸರ್, ನನ್ನ ಹೆಸರು ಈರಣ್ಣ ಅಂತ. ನಾನು ವಿದ್ಯಾರಣ್ಯಪುರ ರೋಟರಿಯಿಂದ ರಿಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಅಪರಾಧ ತಡೆ ಅಂದರೆ ಬರೀ ಡಿಪಾರ್ಟ್ಮೆಂಟ್ ಕೆಲಸ ಆಗಿರಬಾರ್ದು. ಪ್ರತಿಯೊಬ್ಬರು ಜವಾಬ್ದಾರಿಯಾಗಿರಬೇಕು. ತಮ್ಮ ಮನೆಯಲ್ಲಿ, ತಮ್ಮ ಸ್ಕೂಲಲ್ಲಿ, ಯಾವುದೇ ಆ್ಯಕ್ಟಿವಿಟಿಯಲ್ಲಿ ಅಪರಾಧ ತಡೆ ಬಗ್ಗೆ ಎಜುಕೇಷನ್ ಕೊಡಲೇಬೇಕು. ಅಪರಾಧ ತಡೆ ಪೊಲೀಸರು ಅಥವಾ ಡಿಪಾರ್ಟ್ಮೆಂಟು ಅಂದ್ಕೊಳ್ತೀವಿ, ಹಾಗಲ್ಲ. ಇದು ಎಲ್ಲರ ಜವಾಬ್ದಾರಿ. ಪ್ರತಿಯೊಬ್ಬರು ಎಜುಕೇಟ್ ಆದಾಗ ನಾವು ಲೂಸ್ ಮಾಡೋಕ್ಕೋದಕ್ಕಿಂತ ಮುಂಚೆನೇ ಎಚ್ಚರ ವಹಿಸಿದರೆ ಡೆಫಿನೆಟ್ಲಿ ನಮಗೆ ಹೆಲ್ಪ್ ಆಗ್ಬೋದು. ಈಗ ಏನೇನು ಹೊಸ ಕ್ರೈಮ್ ಬರ್ತಾ ಇದೆ ಅಂದರೆ, ನಿಮಗೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಮಾಡ್ತೀವಿ ಅಂತ ಬರುತ್ತೆ, ಲೋನ್ ಅಂತ ಬರುತ್ತೆ. ಓಕೆ, ಸೈಬರ್ ಕ್ರೈಮಲ್ಲಿ ಸುಮಾರಿದೆ ಈಗ. ಅದು ಎಲ್ಲ ತಡೆ ಮಾಡಬೇಕಾದ್ರೆ ಮೊಬೈಲ್ ಅವಾಯ್ಡ್ ಮಾಡಬೇಕು, ಯಾವುದೇ ಕ್ಲಿಕ್ ಮಾಡಬಾರ್ದು. ಇದೆಲ್ಲ ಅರ್ಥಕೊಂಡ್ರೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ನಾವು ಯಾವಾಗಲೂ ವಿದ್ಯಾರಣ್ಯಪುರ ಅಲ್ಲಿ ಯಾವುದೇ ಡಿಪಾರ್ಟ್ಮೆಂಟ್ಗೆ ರೋಟರಿ ಕಡೆಯಿಂದ ಸಪೋರ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಕಡೆ ಆದಷ್ಟು ಎಷ್ಟಾದಷ್ಟು ನಾವು ಅವೇರ್ನೆಸ್ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದರಿಂದ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ವಿದ್ಯಾರಣ್ಯಪುರ ಪೊಲೀಸ್ ಸ್ಟೇಷನ್ನು ಮತ್ತು ಈ ವಲಯದ ಎಲ್ಲ ಪೊಲೀಸ್ ಅಧಿಕಾರಿಗೆ ಧನ್ಯವಾದಗಳು. ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ಲರಿಗೂ. ನಾನು ವಿನುತಾ ಶಂಕರ್, ಒನ್ ಆಫ್ ದಿ ರೋಟರಿ ಮೆಂಬರ್, ಡೈರೆಕ್ಟರ್ ಫಾರ್ ಮೆಟರ್ನಲ್ ಆ್ಯಂಡ್ ಚೈಲ್ಡ್ ಹೆಲ್ತ್. ಈ ದಿನ ನಾವು ಪೊಲೀಸ್ ಅವರೊಂದಿಗೆ ಒಗ್ಗೂಡಿ ಈ ಅವೇರ್ನೆಸ್ ಪ್ರೋಗ್ರಾಮಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅವ್ರಿಗೊಂದು ಸಪೋರ್ಟ್ ತೋರಿಸ್ತಾ ಇದ್ದೀವಿ. ವಿ ಹ್ಯಾವ್ ಸೀಯಿಂಗ್ ದೆರ್ ಆರ್ ಮೆನಿ ವೇಸ್ ಟು ಗೆಟ್ ಚೀಟೆಡ್ ಆ್ಯಂಡ್ ಈ ಅವೇರ್ನೆಸ್ಸಿಂದ ಡೆಫಿನೆಟ್ಲಿ ಜನಕ್ಕೆ ಸಹಾಯ ಆಗುತ್ತೆ. ಇಲ್ಲಿ ನಾವು ತಿಳ್ಕೊಳ್ಳೋದಲ್ಲದೆ ನಮ್ಮ ಗೊತ್ತಿರೋರಿಗೂ ಅವೇರ್ನೆಸ್ ಸ್ಪ್ರೆಡ್ ಮಾಡಬೇಕಂದ್ರೆ ನಮಗೆ ಇನ್ಫಾರ್ಮೇಷನ್ ಬೇಕಾಗಿರುತ್ತೆ. ಸೊ ಇಂಥ ಅವೇರ್ನೆಸ್ಸಿಂದ ಡೆಫಿನೆಟ್ಲಿ ವಿ ಕ್ಯಾನ್ ಟೇಕ್ ದಟ್ ಇನ್ಫಾರ್ಮೇಷನ್ ಆ್ಯಂಡ್ ಸ್ಪ್ರೆಡ್ ಇಟ್ ಅಕ್ರಾಸ್. ಸೊ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ಇಟ್, ಜಸ್ಟ್ ಶೋಯಿಂಗ್ ಆರ್ ಸಪೋರ್ಟ್ ಟು ದ ಪೊಲೀಸ್ ಡಿಪಾರ್ಟ್ಮೆಂಟ್ ಟು ಅವಾಯ್ಡ್ ಸಚ್ ಫ್ರಾಡ್ಸ್ ಆ್ಯಂಡ್ ಕ್ರೈಮ್ಸ್. ಥ್ಯಾಂಕ್ ಯು. ನಮಸ್ಕಾರ. ನಾನು ವಿದ್ಯಾರಣ್ಯಪುರ ಹಿರಿಯ ನಾಗರಿಕ ವೇದಿಕೆಯ ಅಧ್ಯಕ್ಷರಾದ ನಾನು KR ಕದಂ ಮಾತಾಡ್ತಾ ಇರೋದು. ನಮ್ಮ ವಿದ್ಯಾರಣ್ಯಪುರದಲ್ಲಿ ಎಲ್ಲರೂ ಹಿರಿಯರೇ ಇರೋದು, 60 ವರ್ಷದ ಮೇಲ್ಪಟ್ಟವರು. ಹಾಗೆ ನಮ್ಮ ಹಿರಿಯರಿಗೆ ಎಲ್ಲ ಥರದ್ದು ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೀವಿ. ಅದರಲ್ಲಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಬಂದು ನಮ್ಮಲ್ಲಿ ಅವೇರ್ನೆಸ್ ಮಾಡ್ತಾರೆ. 15 ದಿವಸಕ್ಕೊಂದ್ಸಲಿ ಬಂದು ನಿಮ್ಮಲ್ಲಿ ಏನು ಅನುಕೂಲ ಮಾಡಬೇಕು, ನಿಮಗೇನು ಅನಾನುಕೂಲ ಇದೆ ಎಲ್ಲ ಹೇಳಿ ನಾವು ಅದ್ರ ತಕ್ಕಂತೆ ನಿಮಗೆ ಅನುಕೂಲ ಮಾಡ್ತೀವಿ. ಹಾಗೆ ಮನೆಯಲ್ಲಿ ಒಂಟಿಯಾಗಿರ್ತಾರಲ್ಲ ಹಿರಿಯರು, ಅವರ ಮಕ್ಕಳು ಎಲ್ಲ ಫಾರಿನಲ್ಲಿ ಇರ್ತಾರಲ್ಲ, ಅಂಥವ್ರಿಗೆ ನಿಮಗೆ ಏನು ಅನುಕೂಲ ಬೇಕು ಬನ್ನಿ, ನಾವು ಅನುಕೂಲ ಮಾಡಿಕೊಡ್ತೀವಿ. ಅವ್ರ ಮನೆಗೆ ಹೋಗಿ ಮೆಡಿಸಿನ್ಸ್ ಬೇಕಾ ತಂದು ಕೊಡ್ತೀವಿ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಬರ್ತೀವಿ ಅಂತ ಎಲ್ಲ ಹೇಳ್ತಾರೆ. ಅದನ್ನು ನಾವು ಎಲ್ಲರಿಗೂ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀವಿ. ಅದು ಅವರು ಉಪಯೋಗಿಸ್ಕೊಳ್ಳೋ ಮೇಲೆ ಡಿಪೆಂಡ್ ಆಗುತ್ತೆ. ಆದರೆ ನಮಗೆ ಹಿರಿಯರ ಬಗ್ಗೆ ತುಂಬ ನಿಗಾ ವಹಿಸ್ತಾರೆ ನಮ್ಮ ಡಿಪಾರ್ಟ್ಮೆಂಟ್ ಅವರು. ಹಾಗೂ ಪ್ರತಿ ತಿಂಗಳಲ್ಲಿ ಒಂದು ಮಾಸಿಕ ಸಭೆ ಬೇರೆ ಮಾಡ್ತಾರೆ. ಆ ಮಾಸಿಕ ಸಭೆಯಲ್ಲೂ ನಮಗೆ ನಿಮ್ಮ ಅವೇರ್ನೆಸ್ ಬಗ್ಗೆ ಹೇಳ್ತಾರೆ. ಕ್ರೈಮ್ ಬಗ್ಗೆ ಆಗಲಿ, ಈಗ ಇಲ್ಲಿ ಎಲ್ಲರೂ ಮಾತಾಡೋದು ಆ ವಿಷಯದಲ್ಲಿ ಎಲ್ಲನೂ ನಮ್ಮ ಹಿರಿಯ ನಾಗರಿಕ ವೇದಿಕೆ ಬಂದು ಹೇಳ್ತಾರೆ. ಇವತ್ತೂ ಒಂದು ಶಿವಸ್ವಾಮಿ ಹೇಳಿದ್ರು, ನಾನೊಂದು ಇದೇ ಒಂದು ಲೆಟ್ರೇ ಕೊಡ್ತೀನಿ, ಒಂದು ಏನೇನು ಎತ್ತ ಅನ್ನೋದು ಒಂದು ಕೊಡ್ತೀನಿ, ನಿಮ್ಮ ಸ್ಪಂದನ ಪತ್ರಿಕೆಯಲ್ಲಿ ಹಾಕಿ ಅಂತ ಹೇಳಿದ್ದಾರೆ. ಅದನ್ನು ನಾವು ಹಾಕ್ತೀವಿ. ಅದರಿಂದ ಮತ್ತೆ ಅಷ್ಟು ಸಾಕು. ನಂದು ಧನ್ಯವಾದಗಳು. ನಮಸ್ಕಾರ. ನಾನು ವಿದ್ಯಾರಣ್ಯಪುರ ನಿವಾಸಿ. ನನ್ನ ಹೆಸರು ಗಾಯತ್ರಿ ಕೃಷ್ಣಮೂರ್ತಿ ಅಂತ. ನಾವು ಕೂಡ ಹಿರಿಯರ ಶಾಲೆಗೆ ಸೇರಿರುವಂಥವ್ರು. ಹಿರಿಯರಿಗೆ ಏನು ಬೇಕು, ಅವರಿಗೆ ರಕ್ಷಣೆ ಬೇಕು. ಯಾವ ರೀತಿ ರಕ್ಷಣೆ ಬೇಕು? ಮರು ಜಾಸ್ತಿ ಅವರಿಗೆಲ್ಲ. ಆ ಮರುವಿನಲ್ಲಿ ಮೊಬೈಲನ್ನು ಅಲ್ಲೇ ಬಿಟ್ಬಿಟ್ಟು ಹೊಟ್ಟೋಗ್ಬಿಡೋದು, ಚಪ್ಪಲಿಗಳನ್ನು ಅಲ್ಲೇ ಬಿಟ್ಬಿಟ್ಟು ಹೊಟ್ಟೋಗ್ಬಿಡೋದು, ಆ ಥರ ಮಾಡ್ತಾಯಿದ್ವಿ. ಈ ಚಪ್ಪಲಿ ಕಳ್ಳರು ತುಂಬ ಜಾಸ್ತಿ ಆಗಿಬಿಟ್ಟಿದ್ರು ಇತ್ತೀಚೆಗೆ. ಸಾವಿರಾರು ಚಪ್ಪಲಿಗಳ ಕಳ್ಳರಲ್ಲಿ ಸಿಕ್ಕಿ ನಮ್ಮ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯವರು ನಿಜವಾಗ್ಲೂ ಕೂಡ ಸುಮಾರು 100 ಜೊತೆ ಚಪ್ಪಲಿಗಳನ್ನು ನಮಗೆ ಮತ್ತೆ ವಾಪಸ್ಸೆಲ್ಲ ಬರುವಂಥ ಒಂದು ಸಂದರ್ಭ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದು ಕೂಡ ಯಾವುದೊಂದು ಚಪ್ಪಲಿ ಅದೇ ಮಹಾ ಚಪ್ಪಲಿ ಏನೂ ಅಲ್ಲ, ಪ್ರತಿಯೊಂದು ಕೂಡ ನಮಗೆ ಬೇಕಾಗಿರುವಂಥ ವಸ್ತುಗಳೇ ಆಗಿರುತ್ತೆ. ಹಾಗಾಗಿ ನಮ್ಮ ಹಿರಿಯರ ಒಂದು ಯೋಗಕ್ಷೇಮದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿದ್ದಾರೆ ನಮ್ಮ ವಿದ್ಯಾರಣ್ಯಪುರ ಪೊಲೀಸ್ ಸಿಬ್ಬಂದಿ ವರ್ಗದವರು. ಅದರಲ್ಲಿ ಶಿವಸ್ವಾಮಿ ಸರ್ ಅಂತೂ ಇವತ್ತಿನ ಕಾರ್ಯಕ್ರಮವನ್ನು, ಈ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮನ ತುಂಬ ಚೆನ್ನಾಗಿ ಎಲ್ಲರನ್ನ ಸೇರಿಸಿ ತುಂಬ ಚೆನ್ನಾಗಿ ನಡೆಸಿಕೊಟ್ಟು ಒಂದು ರೀತಿ ಸ್ಫೂರ್ತಿದಾಯಕರಾಗಿ ನಮಗೆಲ್ಲರೂ ಇದ್ದಾರೆ. ಹಾಗಾಗಿ ಈ ಪೊಲೀಸ್ ಇಲಾಖೆ ಹೀಗೆ ಕಾರ್ಯನಿರ್ವಹಿಸ್ತಾ ಇರಲಿ, ನಮ್ಮ ಸಹಕಾರ ಸದಾ ಇರುತ್ತೆ. ನಾವು ಕೂಡ ಎಚ್ಚರಿಕೆಯಿಂದ ನಡ್ಕೊಳ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸತ್ಯಸಿಂಹ. ನಾನೊಬ್ಬ ಪೊಲೀಸ್ ಮಾರ್ಷಲ್.
ಆರೋಹಣ ಫೌಂಡೇಶನ್ ಮತ್ತು ಬೆಂಗಳೂರು ಸಿಟಿ ಪೊಲೀಸರು ಲಾಸ್ಟ್ 1 ಇಯರ್ ಆಗಸ್ಟಿಂದ ಸ್ಟಾರ್ಟ್ ಮಾಡಿರೋದು. 2023 ಆಗಸ್ಟಿಂದ ಸ್ಟಾರ್ಟ್ ಮಾಡಿರುವಂತಹ ಒಂದು ಕಾನ್ಸೆಪ್ಟ್ ಪೊಲೀಸ್ ಮಾರ್ಷಲ್ಸ್. ಅಂದರೆ ಸ್ಟೂಡೆಂಟ್ಸಿಂದಾನೇ ಪೊಲೀಸ್ಗೆ ಹೆಲ್ಪ್ ಮಾಡುವಂಥ ಒಂದು ಕಾರ್ಯಕ್ರಮ, ಒಂದು ಫೌಂಡೇಶನ್ ಮಾಡಿಕೊಡ್ತಾ ಇದ್ದಾರೆ. ಅಂದರೆ ಸ್ಟೂಡೆಂಟ್ಸೇ ಡ್ರಗ್ಸು ಮತ್ತು ಸೈಬರ್ ಸೆಕ್ಯೂರಿಟಿ ಬಗ್ಗೆ ಅವೇರ್ನೆಸ್ ಕೊಡೋದಾಗಿರಲಿ, ಇಲ್ಲಾಂದರೆ ಈಗ ಪೊಲೀಸರು ಎಲ್ಲ ಕಡೆ ಇರೋದಕ್ಕಾಗಲ್ಲ. ಸೊ ಪೊಲೀಸರು ನಮಗೆ ಟ್ರೈನಿಂಗ್ಸ್ ಕೊಡ್ತಾರೆ. ಡ್ರಗ್ಸ್ ಅಂದರೆ ಯಾವ ಥರ ಇರುತ್ತೆ, ಡ್ರಗ್ಸ್ ಎಲ್ಲೆಲ್ಲಿ ಇರುತ್ತೆ, ಅದ್ರ ಬಗ್ಗೆ ಎಲ್ಲ ನಮಗೆ ಅವರು ಹೇಳ್ಕೊಡ್ತಾರೆ. ಸೊ ಡ್ರಗ್ಸ್ ಬಗ್ಗೆ ಎಲ್ಲಿದೆ ಮಾತಾಡ್ಬೋದು. ಇವತ್ತು ವಿದ್ಯಾರಣ್ಯಪುರ ಪೊಲೀಸ್ ಸ್ಟೇಷನ್ ಅವರು ಒಂದು ಅಪರಾಧ ತಡೆ ಮಾಸ ವಾಕ್ಯಥಾನ ದಿನ ಆಯೋಜನೆ ಮಾಡಿದ್ದಾರೆ NTA ಗ್ರೌಂಡಲ್ಲಿ. ತುಂಬ ಒಳ್ಳೆಯ ಕಾರ್ಯಕ್ರಮ ಆಗಿದೆ. ಸೊ ತುಂಬ ಜನಕ್ಕೆ ಒಂದು ಡ್ರಗ್ಸ್ ಅಬ್ಯೂಸ್ ಆಗಿರ್ಬೋದು, ಇಲ್ಲಾಂದರೆ ಸೈಬರ್ ಕ್ರೈಮ್ ಅನ್ನೋದು ತುಂಬ ಜಾಸ್ತಿ ಆಗ್ತಾ ಇದೆ. ಸೈಬರ್ ಕ್ರೈಮಲ್ಲಿ ತುಂಬ ಜಾಸ್ತಿ ಅಂದರೆ ಡಿಜಿಟಲ್ ಅರೆಸ್ಟ್ ಅನ್ನೋದನ್ನು ಮೆನ್ಷನ್ ಮಾಡಿದರು. ಸೊ ಅವೇರ್ನೆಸ್ ಆಗಿರಿ ಅಷ್ಟೇ. ಆಮೇಲೆ ಜಾಸ್ತಿ ಸೈಬರ್ ಕ್ರೈಮ್ಗೆ ವಿಕ್ಟಿಮ್ಸ್ ಆಗೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು. ದೈವ ಕೈ ಬಿಟ್ಟರೇನು, ಧೈರ್ಯದಿಂದ ಧರ್ಮವ ರಕ್ಷಿಸೋ